ಎಲ್ಲರಿಗೂ ನಮಸ್ಕಾರ. ಜಿಲ್ಲಾ ಪಂಚಾಯತ್ ಶಿವಮೊಗ್ಗ ಮತ್ತು ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ PU ಶಿವಮೊಗ್ಗ ಇವರು ಜಂಟಿಯಾಗಿ ನಡೆಸ್ತಾ ಇರುವಂತಹ ಶಿವಮೊಗ್ಗ ZPCT ಲೀಪ್ ದ ಸ್ಮಾರ್ಟ್ ವೇ ಟು ಸಕ್ಸಸ್ ಇದರ ಅಂಗವಾಗಿ 4ನೇ ಪ್ರಾಕ್ಟೀಸ್ ಟೆಸ್ಟ್ ಏನು ನಡೆದಿದೆ ಅದರ ಬಯಾಲಜಿ ವಿಭಾಗದ ಪ್ರಶ್ನೆಗಳನ್ನು ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ನಿಮ್ಗಾಗಲೇ ಗೊತ್ತಿರುವಂತೆ ನಮ್ಮ ತಂಡ ನಿಮ್ಗಾಗಲೇ ಪರಿಚಯವಿದೆ. ನಮ್ಮ ತಂಡದ ಲೀಡರ್ ಡಾಕ್ಟರ್ ಸಿದ್ಧಲಿಂಗಮೂರ್ತಿ ಪ್ರಾಚಾರ್ಯರು, ಸಂಚಿ ಹೊನ್ನಮ್ಮ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಭದ್ರಾವತಿ, ಹಾಗೆ ನಾನು ಫ್ರಾನ್ಸಿಸ್ ಜಿ ಬೆಂಜಮಿನ್ ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಅಮೃತ ಹೊಸನಗರ ತಾಲೂಕು, ಹಾಗೆಯೇ ಡಾಕ್ಟರ್ ರಾಘವೇಂದ್ರ ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು TK ರೋಡ್ ಭದ್ರಾವತಿ, ಹಾಗೆ ಡಾಕ್ಟರ್ ಗುರುಚರಣ್ ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆನಂದಪುರ ಸಾಗರ ತಾಲೂಕು. ನಾವೆಲ್ಲರೂ ಸೇರಿ ಈ ಪ್ರಶ್ನೆಗಳ ವಿಷಯಗಳನ್ನು ನಿಮ್ಮೊಂದಿಗೆ ಡಿಸ್ಕಸ್ ಮಾಡ್ತಾ ಇದ್ದೇವೆ. ನಾವು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಪ್ರಶ್ನೆಗಳು ಪ್ರಥಮ PUC ವಿಭಾಗದ ಫಸ್ಟ್ PUCಯ ಪ್ಲಾಂಟ್ ಫಿಸಿಯಾಲಜಿಯಲ್ಲಿ 3 ಪಾಠಗಳು, ಹಾಗೆ ಹ್ಯೂಮನ್ ಫಿಸಿಯಾಲಜಿಯಲ್ಲಿ 4 ಟಾಪಿಕ್ಗಳನ್ನು ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಫೋಟೋಸಿಂಥಸಿಸ್ ಇನ್ ಹೈಯರ್ ಪ್ಲಾಂಟ್ಸ್, ರೆಸ್ಪಿರೇಷನ್ ಇನ್ ಪ್ಲಾಂಟ್ಸ್ನ ಡಾಕ್ಟರ್ ಗುರುಚರಣ್ ರವರು, ಪ್ಲಾಂಟ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಮತ್ತು ಎಕ್ಸ್ಕ್ರಿಟರಿ ಪ್ರಾಡಕ್ಟ್ಸ್ ಅಂಡ್ ಎಲಿಮಿನೇಷನ್, ಲೋಕೋಮೋಷನ್ ಅಂಡ್ ಮೂವ್ಮೆಂಟ್ನ ಡಾಕ್ಟರ್ ರಾಘವೇಂದ್ರ ಅವರು, ಬ್ರೀತಿಂಗ್ ಅಂಡ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್, ಬಾಡಿ ಫ್ಲೂಯಿಡ್ಸ್ ಅಂಡ್ ಸರ್ಕ್ಯುಲೇಷನ್ನ ನಾನು ಡಿಸ್ಕಸ್ ಮಾಡ್ತೀನಿ. ಸೊ ಮುಂದಿನ ಪ್ರಶ್ನೆ ಸಂಖ್ಯೆ 75. ರಿಗಾರ್ಡಿಂಗ್ ಇನ್ಸ್ಪಿರೇಷನ್, ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಕರೆಕ್ಟ್? Inspiration is initiated by the contraction of diaphragm, which increases the volume of thoracic chamber in the anterior-posterior axis. The contraction of external internal costal muscle lifts up the ribs and the sternum, increasing the volume of the thoracic chamber in the dorsoventral axis. Increasing the pulmonary volume, that is lung size, decreases intrapulmonary pressure less than the atmospheric pressure. Movement of air from outside into lungs. ಸೊ 5 ಸ್ಟೇಟ್ಮೆಂಟ್ಗಳನ್ನು ಕೊಡಲಾಗಿದೆ. ಆ ಸ್ಟೇಟ್ಮೆಂಟ್ಗಳಲ್ಲಿ ಯಾವ್ಯಾವುದು ಕರೆಕ್ಟ್ ಅನ್ನೋದನ್ನ ನಾವೇ ತಿಳ್ಕೊಳ್ಬೇಕಾಗಿದೆ. ಸ್ವಲ್ಪ ಕಂಟೆಂಟ್ಗೆ ಹೋಗೋಣ. ಆ ಇನ್ಸ್ಪಿರೇಷನ್ ಅಥವಾ ಇನ್ಹಲೇಷನ್ ಆದಾಗ ಡಯಾಫ್ರಮ್ ಕಾಂಟ್ರಾಕ್ಟ್ ಆಗುತ್ತೆ, ವರ್ಟಿಕಲ್ ವಾಲ್ಯೂಮ್ ದಟ್ ಇಸ್ ಆಂಟಿರೋ ಪೋಸ್ಟೀರಿಯರ್ ಆಕ್ಸಿಸ್ ಇನ್ಕ್ರೀಸ್ ಆಗುತ್ತೆ. ಅವಾಗ ಏನು ಎಕ್ಸ್ಟರ್ನಲ್ ಇಂಟರ್ಕೋಸ್ಟಲ್ ಮಸಲ್ಸ್ ಇದೆ ಅದು ಕಾಂಟ್ರಾಕ್ಟ್ ಆಗುತ್ತೆ. ರಿಬ್ಬು ಮತ್ತೆ ಸ್ಟೆರ್ನಮ್ ಏನಿದೆಯಾ ಅದು ಲಿಫ್ಟ್ ಅಪ್ ಆಗುತ್ತೆ, ದಟ್ ಈಸ್ ವಾಲ್ಯೂಮ್ ಇನ್ ಡಾರ್ಸೋವೆಂಟ್ರಲ್ ಆಕ್ಸಿಸ್. ಸೊ ಯಾವಾಗ ಲಂಗ್ಸ್ ಎಕ್ಸ್ಪ್ಯಾಂಡ್ ಆಗುತ್ತೆ, ಪಲ್ಮನರಿ ವಾಲ್ಯೂಮ್ ಇನ್ಕ್ರೀಸ್ ಆಗುತ್ತೆ. ಆಟೋಮೆಟಿಕಲಿ ಒಳಗಡೆ ಇರುವಂಥ ಪ್ರೆಷರ್ ಕಡಿಮೆ ಆದಾಗ, ಸೊ ದ ಕಂಪ್ಯಾರಿಟಿವ್ ಪ್ರೆಷರ್ ಹೊರಗಡೆಗೂ ಒಳಗಡೆ ಕಡಿಮೆ ಆದಾಗ ಏರ್ ಏನಾಗುತ್ತೆ, ಮೂವ್ಸ್ ಇನ್ಸೈಡ್ ದ ಲಂಗ್ಸ್, ಹೊರಗಡೆ ಔಟ್ಸೈಡ್ ಟು ಇನ್ಸೈಡ್. ಸೊ ಇದು ನಮ್ಮ ನಾರ್ಮಲ್ ಇನ್ಸ್ಪಿರೇಷನ್ ಅಥವಾ ಇನ್ಹಲೇಷನ್ ನಡಿಬೇಕಾಗುತ್ತೆ. ಹಾಗಾದ್ರೆ ಪ್ರಶ್ನೆ ನೋಡಿದ್ರೆ ಈಗೇನಾಗುತ್ತೆ, ಇನ್ಸ್ಪಿರೇಷನ್ ಇಸ್ ಇನಿಷಿಯೇಟೆಡ್ ಬೈ ದ ಕಾಂಟ್ರಾಕ್ಷನ್ ಆಫ್ ಡಯಾಫ್ರಾಮ್ ವಿಚ್ ಇನ್ಕ್ರೀಸಸ್, ಕರೆಕ್ಟು. ದ ಕಾಂಟ್ರಾಕ್ಷನ್ ಆಫ್ ಎಕ್ಸ್ಟರ್ನಲ್ ಇಂಟರ್ಕೋಸ್ಟಲ್ ಮಸಲ್ ಲಿಫ್ಟ್ಸ್ ಅಪ್ ದ ರಿಬ್ಸ್ ಅಂಡ್ ದ ಸ್ಟರ್ನಮ್, ಕರೆಕ್ಟು. ಸೊ ವಾಲ್ಯೂಮ್ ಇನ್ಕ್ರೀಸ್ ಆಗುತ್ತೆ, ಕರೆಕ್ಟ್. ಇನ್ಕ್ರೀಸ್ ಇನ್ ದ ಪಲ್ಮನರಿ ವಾಲ್ಯೂಮ್ ಡಿಕ್ರೀಸಸ್ ಯಾಕಾದಾಗ ಅಟ್ಮಾಸ್ಫಿಯರ್ ಪ್ರೆಷರ್ ಒಳಗಡೆ ಬರಬೇಕು. ಸೊ ಮೂವ್ಮೆಂಟ್ ಆಫ್ ಏರ್ ಫ್ರಮ್ ಔಟ್ಸೈಡ್ ಇನ್ ಟು ಲಂಗ್ಸ್ ಇಟ್ ನಾರ್ಮಲಿ ಟೇಕ್ಸ್ ಪ್ಲೇಸ್. ಸೊ ಹಾಗಿದ್ಮೇಲೆ 5 ಸ್ಟೇಟ್ಮೆಂಟ್ಸ್ ಇದೆ ಕರೆಕ್ಟ್ ಆಗಿದೆ. ಸೊ 1, 2, 3, 4 and 5 ಆರ್ ಕರೆಕ್ಟ್. ಸೊ ಮುಂದಿನ ಪ್ರಶ್ನೆ ಹೋಗೋಣ. ಹಾಗಾದ್ರೆ ಪ್ರಶ್ನೆ ಡಿ ಇಸ್ ದ ರೈಟ್ ಆನ್ಸರ್. ಸೊ ಮುಂದಕ್ಕೆ ಹೋಗೋಣ. ಸೊ ಇದು ಸಹಿತ ಬ್ರೀದಿಂಗ್ ಅಂಡ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಸಂಬಂಧಪಟ್ಟಿದ್ದು. ಇನ್ಸ್ಪಿರೇಟರಿ ಕೆಪಾಸಿಟಿ, ಎಕ್ಸ್ಪಿರೇಟರಿ ಕೆಪಾಸಿಟಿ, ಫಂಕ್ಷನಲ್ ರೆಸಿಡ್ಯೂಯಲ್ ಕೆಪಾಸಿಟಿ, ಟೋಟಲ್ ಲಂಗ್ಸ್ ಕೆಪಾಸಿಟಿ. ಸೊ ಯು ನೋ ಅಬೌಟ್ ದ ರೆಸ್ಪಿರೇಟರಿ ವಾಲ್ಯೂಮ್ಸ್ ಅಂಡ್ ಕೆಪಾಸಿಟೀಸ್. ರೆಸ್ಪಿರೇಟರಿ ವಾಲ್ಯೂಮ್ಸ್ ಮತ್ತು ಕೆಪಾಸಿಟಿನ ಅರ್ಥ ಮಾಡ್ಕೊಂಡ್ಬಿಟ್ರೆ ಈ ಕ್ವಶನ್ನ ಆನ್ಸರ್ ಮಾಡೋದು ಬಹಳ ಈಸಿ. ಸೊ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದನ್ನ ನೋಡಿ. ಈಗ ಯಾವಾಗಲೂ ರೆಸ್ಪಿರೇಟರಿ ವಾಲ್ಯೂಮ್ಸ್ ಅಂದ್ರೆ ಏನು, ನಾರ್ಮಲಿ ಟೈಡಲ್ ವಾಲ್ಯೂಮ್ ಅಂತ ಕರಿತೀವಿ. ಅಂದ್ರೆ ನಾವು ನಾರ್ಮಲ್ ರೆಸ್ಟ್ ಇದ್ದಾಗ, ನಾರ್ಮಲ್ ರೆಸ್ಪಿರೇಷನ್ ಮಾಡಬೇಕಾದ್ರೆ ಸ್ವಲ್ಪ ಅಮೌಂಟ್ ಆಫ್ ಏರ್ ಒಳಗಡೆ ಮತ್ತೆ ಹೊರಗಡೆ ಹೋಗ್ತಾ ಬರ್ತಾ ಇರುತ್ತೆ. ಸೊ ನಾರ್ಮಲಿ 500 ml ಆಫ್ ಏರ್, ಅದನ್ನ ನಾವು ಟೈಡಲ್ ವಾಲ್ಯೂಮ್ ಅಂತೀವಿ. ಇನ್ನು ಜೋರಾಗಿ ನೀವು ಎಕ್ಸ್ಟ್ರಾ ಏರನ್ನ ಬ್ರೀದ್ ಇನ್ ಮಾಡ್ಬೋದು, ಅದನ್ನ ನಾವು ಇನ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್ ಅಂತ ಕರಿತೀವಿ. ಅದೇ ತರ ನೀವು ಜೋರಾಗಿ ಒಳಗಡೆ ಇರುವಂತ ಏರನ್ನ ಮತ್ತೆ ಹೊರಗಡೆ ಹಾಕ್ಬೋದು, ಎಕ್ಸ್ಟ್ರಾ ಹೊರಗಡೆ ಹಾಕ್ಬೋದು, ಎಕ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್ ಅಂತ ಕರಿತೀವಿ. ಆದ್ರೆ
ಲಂಗ್ಸ್ ಅಲ್ಲಿ ಸ್ವಲ್ಪ ಅಮೌಂಟ್ ಆಫ್ ಏರ್ ಇದೆ, ಅದನ್ನ ತೆಗಿಲಿಕ್ಕೆ ಆಗೋದೇ ಇಲ್ಲ. ದಟ್ ಈಸ್ ಕಾಲ್ಡ್ ರೆಸಿಡ್ಯೂಯಲ್ ವಾಲ್ಯೂಮ್. ಸೊ ಟಿ.ವಿ ಅಂದ್ರೆ ಟೈಡಲ್ ವಾಲ್ಯೂಮ್, ಐ.ಆರ್.ವಿ ಅಂದ್ರೆ ಇನ್ಫಿನಿಟ್ ರಿಸರ್ವ್ ವಾಲ್ಯೂಮ್, ಇ.ಆರ್.ವಿ ಅಂದ್ರೆ ಎಕ್ಸ್ಪಿನಿಟ್ ರಿಸರ್ವ್ ವಾಲ್ಯೂಮ್, ಆರ್.ವಿ ಅಂದ್ರೆ ರೆಸಿಡ್ಯೂಯಲ್ ವಾಲ್ಯೂಮ್. ಸೊ ಈಗ ನಾವು ಅದನ್ನ ಅರ್ಥ ಮಾಡ್ಕೊಳ್ಳೋಣ. ಕೆಪಾಸಿಟೀಸ್ ನೋಡಿ, ಇಲ್ಲಿ ಈ ಇನ್ಸ್ಪಿರೇಟರಿ ಕೆಪಾಸಿಟಿ ಅಂದ್ರೆ ಏನು? ನಾನ್ ನಾರ್ಮಲ್ ಆಗಿ ಇನ್ಸ್ಪೈರ್ ಮಾಡ್ತಿರೋ ಏರು ಎಕ್ಸ್ಟ್ರಾ ಏರ್ ತಗೊಂಡಿದ್ದು. ಹಾಗೆ ಎಕ್ಸ್ಪಿರೇಟರಿ ಕೆಪಾಸಿಟಿ ಅಂದ್ರೆ ಏನು? ನಾನು ನಾರ್ಮಲ್ ಆಗಿ ಉಸಿರು ಬಿಡ್ತಾ ಇರುವಂತ ಉಸಿರು ಎಕ್ಸ್ಟ್ರಾ ಉಸಿರು ಬಿಡಬಹುದಾಗಿದ್ದು. ಫಂಕ್ಷನಲ್ ರೆಸಿಡಿಯಲ್ ಅಂತಂದ್ರೆ ಲಂಗ್ಸ್ ಒಳಗಡೆ ಯಾವಾಗ್ಲೂ ಇ.ಆರ್.ವಿ ಇರುತ್ತೆ, ಮತ್ತೆ ರೆಸಿಡಿಯಲ್ ವಾಲ್ಯೂಮ್ ಯಾವಾಗ್ಲೂ ಇರುತ್ತೆ. ಹಾಗೆ ವೈಟಲ್ ಕೆಪಾಸಿಟಿ ಅಂದ್ರೆ ಎಷ್ಟನ್ನ ನಾವು ಒಳಗೆ ಹೊರಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ? ದಟ್ ಈಸ್ ಐ.ಆರ್.ವಿ ತೆಗೆದುಕೊಳ್ಬಹುದು, ಟೈಡಲ್ ವಾಲ್ಯೂಮ್ ತಗೊಳ್ಬಹುದು, ಹಾಗೇನೆ ಇ.ಆರ್.ವಿ ನ ನಾವು ಹೊರಗಡೆ ಹಾಕ್ಬೋದು. ಅಂದ್ರೆ ಇದು ವೈಟಲ್ ಕೆಪಾಸಿಟಿ. ಹಾಗೆ ನಮ್ಮ ಟೋಟಲ್ ಲಂಗ್ ಕೆಪಾಸಿಟಿ ಎಷ್ಟು? ಟೋಟಲ್ ಲಂಗ್ ಕೆಪಾಸಿಟಿ ಅಂದ್ರೆ ಅಷ್ಟು. ದಟ್ ಈಸ್ ಏನು? ಟಿ.ವಿ, ಐ.ಆರ್.ವಿ, ಇ.ಆರ್.ವಿ ಮತ್ತೆ ರೆಸಿಡ್ಯೂಯಲ್ ವಾಲ್ಯೂಮ್ ಇಷ್ಟು ಸೇರಿ ನಾವು ಹೇಳ್ತೇವೆ. ಅಥವಾ ಈಗ ವೈಟಲ್ ಕೆಪಾಸಿಟಿಗೆ ಏನ್ ಹೇಳಿದ್ವಿ ಅದಕ್ಕೆ ಜೊತೆಗೆ ರೆಸಿಡ್ಯೂಯಲ್ ವಾಲ್ಯೂಮ್ ಸೇರಿಸಿದ್ರೆ ಆಯ್ತು. ಸೊ ಇದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಇನ್ನೊಂದು 4-5 ಸರಿ ಬ್ರೀತ್ ಮಾಡಿದ್ರೆ ಇದು ನಿಮ್ಗೆ ಗೊತ್ತಾಗ್ಬಿಡುತ್ತೆ ಏನು ಅಂತ. ಸೊ ಹಾಗಾದ್ರೆ ಇನ್ಸ್ಪಿರೇಟರಿ ಕೆಪಾಸಿಟಿ ಉತ್ತರ ಏನಪ್ಪಾ ಅಂತಂದ್ರೆ, ಈ ಇನ್ಸ್ಪಿರೇಟರಿ ಕೆಪಾಸಿಟಿ ಅಂದ್ರೆ ಏನು? ಟಿ.ವಿ ಪ್ಲಸ್ ಐ.ಆರ್.ವಿ ಅಂದ್ರೆ ಎಷ್ಟು ನೀವು ಒಳಗಡೆ ಉಸಿರು ತೆಗೆದುಕೊಳ್ಬಹುದು. ಎಕ್ಸ್ಪಿರೇಟರಿ ಕೆಪಾಸಿಟಿ ಅಂದ್ರೆ ಎಷ್ಟು ನೀವು ಹೊರಗಡೆ ಉಸಿರನ್ನು ಬಿಡಬಹುದು ಅಂತ. ಅಂದ್ರೆ ಅಲ್ಲಿ ಯಾವ್ದಾಗುತ್ತೆ? ಟಿ.ವಿ ಪ್ಲಸ್ ಇ.ಆರ್.ವಿ ಆಗುತ್ತೆ. ಹಾಗೆ ಫಂಕ್ಷನಲ್ ರೆಸಿಡ್ಯೂಯಲ್ ಕೆಪಾಸಿಟಿ ಏನು? ದಟ್ ಈಸ್ ಆರ್. ಅಲ್ಲಿ ಏನು? ಇ.ಆರ್.ವಿ ಪ್ಲಸ್ ಆರ್.ವಿ. ಓಕೆನಾ? ಸೊ ಅದೇ ತರನೇ ನಮ್ಮಲ್ಲಿ ಟೋಟಲ್ ಲಂಗ್ ಕೆಪಾಸಿಟಿ ಏನಪ್ಪಾ ಅಂತಂದ್ರೆ, ನಮ್ಮಲ್ಲಿ ಏನು ಈಗಷ್ಟೇ ಹೇಳಿದ್ರೆ ಈಗ ವೈಟಲ್ ಕೆಪಾಸಿಟಿ ಅಂದ್ರೆ ಏನು? ಟಿ.ವಿ, ಐ.ಆರ್.ವಿ, ಇ.ಆರ್.ವಿ ಪ್ಲಸ್ ರೆಸಿಡ್ಯೂಯಲ್ ವಾಲ್ಯೂಮ್ ಟೋಟಲ್ ಲಂಗ್ ಕೆಪಾಸಿಟಿ ಆಗುತ್ತೆ. ಸೊ ಅದಕ್ಕೋಸ್ಕರ ನಮ್ಮಲ್ಲಿ ಟೋಟಲ್ ಆಗಿ ಈ ಪ್ರಶ್ನೆಗೆ ಉತ್ತರ ಎ ಆಗುತ್ತೆ. ಅಂಡ್ ಮುಂದಕ್ಕೆ ಹೋಗೋಣ. ಕ್ವಶನ್ ನಂಬರ್ 77 ಹೋಗೋಣ. ಈ ಕ್ವಶನ್ ಬಾಡಿ ಫ್ಲೂಯಿಡ್ಸ್ ಇನ್ ಸರ್ಕ್ಯುಲೇಷನ್ ಟಾಪಿಕ್ಸ್ on match column 1 and column 2 and select the correct option from the given below. ಟ್ರೈಕಸ್ಪಿಡ್ ವಾಲ್ವ್, ಬೈಕಸ್ಪಿಡ್ ವಾಲ್ವ್, ಸೆಮಿಲ್ಯುನಾರ್ ವಾಲ್ವ್ ನ ಕೇಳಿದಾನೆ. ಅದು ಎಲ್ಲೆಲ್ಲಿದೆ ಅಂತ ಹೇಳಿದಾನೆ. ಸೊ ಆದ್ರೆ ಇದನ್ನ ಅರ್ಥ ಮಾಡ್ಕೊಳಕ್ಕಿಂತ ಮುಂಚೆ ಒಂದು ಸ್ವಲ್ಪ ವಿಷಯ. ಇಫ್ ಯು ಸಿ ದ ಸ್ಟ್ರಕ್ಚರ್ ಆಫ್ ದ ಹಾರ್ಟ್, ಸೊ ಅಪ್ಪರ್ ಚೇಂಬರ್ಸ್ ಆರ್ ರಿಸೀವಿಂಗ್ ಚೇಂಬರ್ಸ್ ಅಂಡ್ ಲೋವರ್ ಚೇಂಬರ್ಸ್ ಆರ್ ಪಂಪಿಂಗ್ ಚೇಂಬರ್ಸ್. ನಿಮ್ಗೆ ಗೊತ್ತು ಇದು ಏಟ್ರಿಯಾ, ಸೊ ಅಂಡ್ ವೆಂಟ್ರಿಕಲ್ಸ್. ಈಗ ಮೇಲ್ಗಡೆ ಅಪ್ಪರ್ ಚೇಂಬರ್ಸ್ ಏನಿದೆಯಲ್ಲ, ಈಗ ಲೆಫ್ಟ್ ಪಾರ್ಟ್ ಮತ್ತು ರೈಟ್ ಪಾರ್ಟ್ ಗಮನಿಸಿ. ಇಫ್ ಯು ಸಿ ದ ರೈಟ್ ಪಾರ್ಟ್ ಆಲ್ವೇಸ್ ರಿಸೀವ್ಸ್ ಅಂಡ್ ಪಂಪ್ಸ್ ಡಿಆಕ್ಸಿನೇಟೆಡ್ ಬ್ಲಡ್ ಅಂಡ್ ಲೆಫ್ಟ್ ಪಾರ್ಟ್ ಆಲ್ವೇಸ್ ರಿಸೀವ್ಸ್ ಅಂಡ್ ಪಂಪ್ ಆಕ್ಸಿನೇಟೆಡ್ ಬ್ಲಡ್. ಈಗ ಬ್ಲಡ್ ರಿಸೀವ್ ಆದ್ಮೇಲೆ ಅಪ್ಪರ್ ಚೇಂಬರ್ ಲೋವರ್ ಚೇಂಬರ್ಗೆ ಹೋದಾಗ ಒಂದು ವಾಲ್ವ್ ಅದನ್ನು ಕಂಟ್ರೋಲ್ ಮಾಡುತ್ತೆ. ಇಟ್ ಅವಾಯ್ಡ್ಸ್ ದ ರಿವರ್ಸ್ ಫ್ಲೋ. ಸೊ ಅದನ್ನ ನಾವೆಂತ ಅನ್ಕೊಳ್ತೀವಿ? ಅಪ್ಪರ್ ಚೇಂಬರ್ ಲೋವರ್ ಚೇಂಬರ್ಗೆ ಬಂತು ಅಂಡ್ ಇಟ್ ವಿಲ್ ಬಿ ಕ್ಲೋಸ್ಡ್. ಸೊ ಅವಾಗ ಇರುವಂತ ವಾಲ್ವ್ ಇದೆಯಲ್ಲ, ಅದು ದಟ್ ಈಸ್ ಟ್ರೈಕಸ್ಪಿಡ್ ವಾಲ್ವ್. ಸೇಮ್ ವೇ ಲೆಫ್ಟ್ ಸೈಡ್ ಅಲ್ಲಿ ಅಪ್ಪರ್ ಚೇಂಬರ್ ಇಂದ ಲೋವರ್ ಚೇಂಬರ್ಗೆ ಬ್ಲಡ್ ಬಂದು ಮತ್ತೆ ರಿವರ್ಸ್ ಹೋಗಂಗಿಲ್ಲ, ಬ್ಲಡ್ ಹೋಗದಿದ್ದ ತಡೆಯುವಂತ ಚೇಂಬರ್ ಇದು ತಕ್ಷಣ ಕ್ಲೋಸ್ ಆಗಿರುತ್ತೆ. ಅದು ದಟ್ ಈಸ್ ಬೈಕಸ್ಪಿಡ್ ವಾಲ್ವ್. ಅದನ್ನ ಮಿಟ್ರಲ್ ವಾಲ್ವ್ ಅಂತ ಹೇಳಿ. ಅಂದ್ರೆ ರೈಟ್ ಚೇಂಬರ್ಸ್ ಅಲ್ಲಿ ಅಂದ್ರೆ ರೈಟ್ ಏಟ್ರಿಯಂ ಮತ್ತೆ ಲೆಫ್ಟ್ ವೆಂಟ್ರಿಕಲ್ ಮಧ್ಯೆ ಇರೋದು ಟ್ರೈಕಸ್ಪಿಡ್ ವಾಲ್ವ್, ಲೆಫ್ಟ್ ಏಟ್ರಿಯಂ ಮತ್ತೆ ಲೆಫ್ಟ್ ವೆಂಟ್ರಿಕಲ್ ಮಧ್ಯೆ ಇರೋದು ಬೈಕಸ್ಪಿಡ್ ವಾಲ್ವ್ ಅಥವಾ ಮಿಟ್ರಲ್ ವಾಲ್ವ್. ಅದೇ ತರನೇ ಲೋವರ್ ಚೇಂಬರ್ಗೆ ಬ್ಲಡ್ ಬಂದ್ಮೇಲೆ ಅದು ಪಂಪ್ ಆದಾಗ ಇದು ಏನಾಗುತ್ತೆ? ಗ್ರೇಟ್ ಆರ್ಟರೀಸ್ ಮೂಲಕ ಹೋಗ್ಬೇಕು. ದಟ್ ಈಸ್ ರೈಟ್ ಪಾರ್ಟ್ ಇಂದ ಪಲ್ಮನರಿ ಆರ್ಟರಿಗೆ ಹೋಗುತ್ತೆ ಅಂಡ್ ಲೆಫ್ಟ್ ವೆಂಟ್ರಿಕಲ್ಸ್ ಇಂದ ಅಯೋರ್ಟಕ್ಕೆ ಹೋಗುತ್ತೆ. ಅಂಡ್ ದಟ್ ಈಸ್ ಕಂಟ್ರೋಲ್ಡ್ ಬೈ ದ, ಇಲ್ಲಿ ನೋಡಿ, ಇಲ್ಲಿದೆ ನೋಡಿ, ಇಲ್ಲಿ ಟ್ರೈಕಸ್ಪಿಡ್ ಅಂದ್ರೆ 3 ಕಸ್ಪ್ ಇದೆ, ಇಲ್ಲಿ ಬೈಕಸ್ಪಿಡ್ 2 ಇದೆ. ಅದೇ ತರ ಇವೆರಡು ಇದೆಯಲ್ಲ, ಇದು ಏನು ಅಯೋರ್ಟಾ ಮತ್ತೆ ಪಲ್ಮನರಿ ಆರ್ಟರಿಗೆ ಸಂಬಂಧಪಟ್ಟಂತೆ ಇದು ಸೆಮಿಲ್ಯುನಾರ್ ವಾಲ್ವ್ಸ್. ಸೊ ಇದು ನೀವು ಗಮನಿಸಿದ್ರೆ ನೋಡಿ, ಇಲ್ಲಿ ಈಗ ಬ್ಲಡ್ ಇಲ್ಲಿ ರಿಸೀವ್ ಆಗುತ್ತೆ ನೋಡಿ, ಇಲ್ಲಿ ಕ್ಲೋಸ್ ಆಯ್ತು ಇದು ಟ್ರೈಕಸ್ಪಿಡ್, ಇದು ಓಪನ್ ಆಯ್ತು, ಇಲ್ಲೂ ಆಯ್ತು ಬ್ಲಡ್. ಸೊ ಇಲ್ಲಿ ಬಂದಾಗಲೂ ಅಷ್ಟೇ, ಇಲ್ಲಿ ರಿಸೀವ್ ಆಗುತ್ತೆ, ನೆಕ್ಸ್ಟ್ ಇದು ಓಪನ್ ಆಯ್ತು, ಕ್ಲೋಸ್ ಆಯ್ತು ಅದು ನೋಡಿ, ಈ ಕಡೆ ಇದು ಹೋಗುತ್ತೆ. ಸೊ ದ ಮೂಮೆಂಟ್ ಆಫ್ ಬ್ಲಡ್ ಟೇಕ್ಸ್ ಪ್ಲೇಸ್. ಸೊ ಹಾರ್ಟ್ ಒಳಗಡೆ ಏನು ಸರ್ಕ್ಯುಲೇಷನ್ ಆಗಬೇಕಾದ್ರೆ ರಿವರ್ಸ್ ಬ್ಲಡ್ ಫ್ಲೋ ಆಗಬಾರ್ದು. ಇನ್ ಕೇಸ್ ರಿವರ್ಸ್ ಬ್ಲಡ್ ಫ್ಲೋ ಆದರೆ ಅವಾಗ ಹಾರ್ಟ್ ಮಸಲ್ಸ್ಗೆ ಪ್ರಾಬ್ಲಮ್ ಆಗುತ್ತೆ. ಬಹಳ ದಿನ ಆದ್ಮೇಲೆ ಇಟ್ ಮೇ ಲೀಡ್ಸ್ ಟು ಕಾರ್ಡಿಯೋಮೆಗಾಲಿ ಆಲ್ಸೋ. ಸೊ ಅದಕ್ಕೆ ವಾಲ್ವ್ ಪ್ರಾಬ್ಲಮ್ಗಳಾದ್ರೆ ಸಮಸ್ಯೆ. ಅದನ್ನ ಅವಾಯ್ಡ್ ಮಾಡೋದಕ್ಕೆ ನಮ್ಮಲ್ಲಿ ಚೆನ್ನಾದಂತ ವಾಲ್ವ್ಸ್ಗಳಿವೆ. ಸೊ ಈಗ ನಾವು ಪ್ರಶ್ನೆ ಅರ್ಥ ಮಾಡ್ಕೊಂಡ್ರೆ ನೋಡಿ, ಈಗ ಹಾಗಾದ್ರೆ ಉತ್ತರ ಏನು? ಟ್ರೈಕಸ್ಪಿಡ್ ವಾಲ್ವ್ between right atrium and right ventricle, bicuspid valve between left atrium and left ventricle, semilunar valve between right ventricle and pulmonary artery. ಅಥವಾ ನಾವು ಅದನ್ನ ಏನು ಹೇಳ್ಬೋದು? ಲೆಫ್ಟ್ ವೆಂಟ್ರಿಕಲ್ ಅಂಡ್ ಅಯೋರ್ಟಾ ಅಂತಾನೆ ಹೇಳ್ಬೋದು. ದಟ್ ಈಸ್ ಎ ಇಸ್ ದ ರೈಟ್ ಆಪ್ಷನ್. ಸೊ
ಮುಂದಕ್ಕೆ ಹೋಗೋಣ. ಸೊ ಇದು ಸಹಿತನು ಬಾಡಿ ಫ್ಲೂಯಿಡ್ಸ್ ಅಂಡ್ ಸರ್ಕ್ಯುಲೇಷನ್. ಬಾಡಿ ಫ್ಲೂಯಿಡ್ಸ್ ಸಂಬಂಧಪಟ್ಟಂತೆ, ಬ್ಲಡ್ಗೆ ಸಂಬಂಧಪಟ್ಟಂತೆ. ಸಿ ಇಲ್ಲಿ ನಿಮ್ಗಾಗಲೇ ಗೊತ್ತು, ಬ್ಲಡ್ ಅಂದ ತಕ್ಷಣ ಪ್ಲಾಸ್ಮಾ ಇರುತ್ತೆ, RBC, WBC ಅಂಡ್ ಪ್ಲೇಟ್ಲೆಟ್ಸ್ ಇರುತ್ತೆ. ಸೊ ನೀವು ಜ್ವರ ಮುಂತಾದವು ಬಂದಾಗಲೂ ಸಹಿತ ನಾರ್ಮಲ್ ಆಗಿ ನಾವೇನು ಮಾಡ್ತೀವಿ, ಡಾಕ್ಟರ್ಸ್ ಏನು ಮಾಡ್ತಾರೆ, ಬ್ಲಡ್ ಟೆಸ್ಟಿಗೆ ಬರೀತಾರೆ. ಸೊ ಬ್ಲಡ್ ಟೆಸ್ಟಿಗೆ ಬರೆದಾಗ ಸಾಮಾನ್ಯಕ್ಕೆ ನಾವು RBC ನೋಡ್ತೀವಿ, ಅಂಡ್ ಅಗೇನ್ WBC ಅಲ್ಲಿ ನೋಡ್ತೀವಿ, ಅಂಡ್ ಅಗೇನ್ ಪ್ಲೇಟ್ಲೆಟ್ಸ್ ಎಲ್ಲ ನೋಡ್ತೀವಿ, CBC ಕಂಪ್ಲೀಟ್ ಬ್ಲಡ್ ಕೌಂಟ್ ಅಂತ ಕರಿತೀವಿ. ಈಗ ನಾನಿಲ್ಲಿ ಮಾತಾಡ್ತಿರೋದು ಏನು, WBC ಬಗ್ಗೆ. ಇದೆ ಮ್ಯಾಚ್ ಬ್ಲಡ್ ಸೆಲ್ಸ್ ಲಿಸ್ಟೆಡ್ ಇನ್ column 1 with their feature in vascular system column 2. Choose the answer which gives the correct combination of alphabets. Okay, so these are all the different kinds of WBC, white blood corpuscles ಅಂತ ನಾವೇನು ಬಿಳಿ ರಕ್ತ ಕಣಗಳು ಅಂತ ಏನು ಹೇಳ್ತೀವಿ ಅದು. ಸೊ ಬೇಸೋಫಿಲ್ಸ್, ನ್ಯೂಟ್ರೋಫಿಲ್ಸ್, ಯೋಸಿನೋಫಿಲ್ಸ್, ಲಿಂಫೋಸೈಟ್ಸ್ ಮತ್ತೆ ಮೊನೋಸೈಟ್ಸ್. ಸೊ ನಿಮಗೆಲ್ಲ ಗೊತ್ತು, there are 2 types of WBCs. ಸ್ವಲ್ಪ ಅದನ್ನ ಅರ್ಥ ಮಾಡ್ಕೊಂಡು, there are 2 types of ಇದನ್ನ ನಾವು ಗ್ರಾನ್ಯುಲೋಸೈಟ್ಸ್ ಅಂತ ಕರಿತೀವಿ. ಸೊ ಅವನ್ನ ಹೇಳಲಿಕ್ಕೆ ಈಸಿ, ನ್ಯೂಟ್ರೋಫಿಲ್, ಬೇಸೋಫಿಲ್, ಯೋಸಿನೋಫಿಲ್. ಹಾಗೆ ಎ ಗ್ರಾನ್ಯುಲೋಸೈಟ್ ಅಂತ ಕರಿತೀವಿ, ಇಟ್ ಇಸ್ ಮೊನೋಸೈಟ್ ಮತ್ತೆ ಲಿಂಫೋಸೈಟ್. ಸೊ ನೀವು ಗಮನಿಸಿದ್ರೆ ಗ್ರಾನ್ಯುಲೋಸೈಟ್ಸ್, ನ್ಯೂಟ್ರೋಫಿಲ್ಸ್ 60 to 65% ಇರುತ್ತೆ, ಯೋಸಿನೋಫಿಲ್ 2 to 3% ಇರುತ್ತೆ, ಬೇಸೋಫಿಲ್ 0.5 to 1% ಇರುತ್ತೆ, ಇಟ್ ಇಸ್ ಲೆಸ್ ದ್ಯಾನ್ 1%. ದೆನ್ ಮೊನೋಸೈಟ್ಸ್ ಇದೆಯಲ್ಲ, 10 to 15% ಇರುತ್ತೆ. ಹಾಗೆ ಲಿಂಫೋಸೈಟ್ಸ್ ಏನಿವೆ, ದಟ್ ಇಸ್ ಇಟ್ ಮೇ ಬಿ ಲಿಂಫೋಸೈಟ್ಸ್ ಆರ್ T ಲಿಂಫೋಸೈಟ್ಸ್, ಇಟ್ ಈಸ್ 20 to 25% ಇರುತ್ತೆ. ಸೊ ಇದನ್ನ ನಾವು ಅರ್ಥ ಮಾಡಿಕೊಂಡು ಈ ಪ್ರಶ್ನೆ ಬಹಳ ಈಸಿ. ಅದನ್ನ ಆಕ್ಚುಲಿ ನಾವು ಅಲ್ಲಿ ಅಸೆಂಡಿಂಗ್ ಆರ್ಡರ್, ಡಿಸೆಂಡಿಂಗ್ ಆರ್ಡರ್ ಕೇಳ್ತಾನೆ ಕೆಲವು ಸಾರಿ. ಸೊ ಬಹಳ ಈಸಿಯಾಗಿ ನಾವು ಅದನ್ನ ಹೇಳ್ಬೋದು. ಸೊ ಆನ್ಸರ್ ಏನಪ್ಪಾ ಅಂದ್ರೆ ಇಲ್ಲಿ ಬೇಸೋಫಿಲ್ 0.5 to 1%, ನ್ಯೂಟ್ರೋಫಿಲ್ 60 to 65%, ಯೋಸಿನೋಫಿಲ್ 2 to 3%, ಲಿಂಫೋಸೈಟ್ 20 to 25%, ಮೊನೋಸೈಟ್ಸ್ 10 to 15%. ಸೊ ಆನ್ಸರ್ ಇಸ್ ಸಿ. ಸೊ ಅದೇ ತರ ನೆಕ್ಸ್ಟ್ ಕ್ವಶನ್ ಹೋಗೋಣ. ಚಾನ್ಸಸ್ ಆಫ್ ಎರಿಥ್ರೋಬ್ಲಾಸ್ಟೋಸಿಸ್ ಫಿಟಾಲಿಸ್ ಅಕರಿಂಗ್ ಡ್ಯೂರಿಂಗ್ ಸೆಕೆಂಡ್ ಆಫ್ ಸಬ್ಸಿಕ್ವೆಂಟ್ ಪ್ರೆಗ್ನೆನ್ಸಿ ವೆನ್ ದ ಬೇಬಿ ಈಸ್. ಇದು RH ಗೆ ಸಂಬಂಧಪಟ್ಟಂಗೆ, RH ಇನ್ಕಂಪ್ಯಾಟಿಬಿಲಿಟಿ ಸಂಬಂಧಪಟ್ಟಂತ ಒಂದು ಪ್ರಾಬ್ಲಮ್. ಸೊ ಹಾಗಿದ್ರೆ ಯಾವ ರೀತಿ ಇದ್ದಾಗ ಈ ಪ್ರಾಬ್ಲಮ್ ಬರುತ್ತೆ, ಎರಿಥ್ರೋಬ್ಲಾಸ್ಟೋಸಿಸ್ ಫಿಟಾಲಿಸ್ ಅಥವಾ HDN ಅಂತ ಕರಿತೀವಿ, ಅದು ಹ್ಯೂಮೋಲಿಟಿಕ್ ಡಿಸೀಸ್ ಆಫ್ ನ್ಯೂ ಬೋರ್ನ್ ಅಂತ. ಸೊ ಅದನ್ನ ನಾವು ಅರ್ಥ ಮಾಡ್ಕೊಳ್ಳೋದಾದ್ರೆ, ಸೊ ನೋಡಿ ಉದಾಹರಣೆಗೆ ನೀವು ನಾರ್ಮಲ್ ಆಗಿ ಈಗ ಇದು ಫಸ್ಟ್ ಪ್ರೆಗ್ನೆನ್ಸಿ ಅಂತ ಅನ್ಕೊಳ್ಳೋಣ. ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಅದು ಯಾವಾಗ ಗಂಡ RH ಪಾಸಿಟಿವ್ ಆಗಿ ಹೆಂಡತಿ RH ನೆಗೆಟಿವ್ ಆಗಿದ್ದಾಗ ಸಾಧ್ಯತೆ ಮಗು ಸಹಿತ RH ಪಾಸಿಟಿವ್ ಆಗ್ಬೋದು. ಈಗ RH ಪಾಸಿಟಿವ್ ಆದಾಗ ಮಗು ಬೆಳೆಯೋದಕ್ಕೆ ಯಾವುದಕ್ಕೂ ತೊಂದರೆ ಇಲ್ಲ. ಎಟ್ ದ ಟೈಮ್ ಆಫ್ ಡೆಲಿವರಿ ದೇರ್ ಮೇ ಬಿ ಎ ಚಾನ್ಸಸ್ ಆಫ್ ಮಿಕ್ಸಿಂಗ್ ಅಪ್ ಆಫ್ ಮದರ್ಸ್ ಅಂಡ್ ಫೀಟಸ್ ಬ್ಲಡ್. ಅವಾಗ ಏನಾಗುತ್ತೆ, ಇದು ಪಾಸಿಟಿವ್ ಆದ್ರಿಂದ, RH ಪಾಸಿಟಿವ್ ಆದ್ರಿಂದ ದೇರ್ ಮೇ ಬಿ ಎ ಚಾನ್ಸಸ್ ಆಫ್ ಪ್ರೊಡಕ್ಷನ್ ಆಫ್ ಆಂಟಿಜನ್ಗೆ ವಿರುದ್ಧವಾಗಿ ಆಂಟಿಬಾಡೀಸ್ ಡೆವಲಪ್ ಆಗಿಬಿಡ್ಬೋದು. ಅವಾಗ ಡೆವಲಪ್ ಆದ ಒಂದ್ ವೇಳೆ ಸಬ್ಸಿಕ್ವೆಂಟ್ ಪ್ರೆಗ್ನೆನ್ಸಿ, ಸೆಕೆಂಡ್ ಪ್ರೆಗ್ನೆನ್ಸಿಲಿ ಏನಾಗುತ್ತೆ, ಆ ಆಂಟಿಜನ್ ಮತ್ತೆ ಆಂಟಿಬಾಡಿ ರಿಯಾಕ್ಷನ್ ನಡೆದು ಅವಳಲ್ಲಿ ಎರಡನೇ ಪ್ರೆಗ್ನೆನ್ಸಿ ನಡೆಯೋದೇ ಇಲ್ಲ. ಎರಡನೇ ಪ್ರೆಗ್ನೆನ್ಸಿಯಲ್ಲಿ ಮಗು ಉಳಿಯೋ ಸಾಧ್ಯತೆಗಳೇ ಬಹಳ ಬಹಳ ಕಡಿಮೆ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ನಾವು ಅದನ್ನ ಏನಂತ ಕರಿತೀವಿ, ಹಿಮೋಲಿಟಿಕ್ ಡಿಸೀಸ್ ಇನ್ ನ್ಯೂ ಬಾರ್ನ್ ಅಥವಾ ಎರಿಥ್ರೋಬ್ಲಾಸ್ಟೋಸಿಸ್ ಫಿಟಾಲಿಸ್ ಅಂತ ಕರಿತೀವಿ. ಸೊ ಇದನ್ನ ನಾವು ಏನು ಆಂಟಿಬಾಡೀಸ್ನ ಅಂದ್ರೆ ನಾರ್ಮಲ್ ಆಗಿ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಸರಿಯಾದಂತ ಆಂಟಿಬಾಡೀಸ್ನ ಅಡ್ಮಿನಿಸ್ಟರ್ ಮಾಡೋದ್ರ ಮೂಲಕ ಅದನ್ನ ಅವಾಯ್ಡ್ ಮಾಡ್ತಾರೆ. ಅದಕ್ಕೋಸ್ಕರ ನಾವು ಏನ್ ಮಾಡ್ತೇವೆ, ತಾಯಿ ಏನಾದರೂ RH ನೆಗೆಟಿವ್ ಆಗಿದ್ರೆ, ತಂದೆ RH ಪಾಸಿಟಿವ್ ಆದ್ರೆ ಅವಾಗ ಅದನ್ನ ಮುನ್ನೆಚ್ಚರಿಕೆಗಳನ್ನ ನಾವು ವೈದ್ಯಕೀಯ ಕ್ಷೇತ್ರಗಳಲ್ಲಿ ಅದನ್ನ ಮಾಡ್ತಾರೆ. ಸೊ ಅದಕ್ಕೋಸ್ಕರ ನಾವು ಈ ಪ್ರಶ್ನೆನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಾದ್ರೆ, ದ ಚಾನ್ಸಸ್ ಆಫ್ ಎರಿಥ್ರೋಬ್ಲಾಸ್ಟೋಸಿಸ್ ಫಿಟಾಲಿಸ್ ಅಕರಿಂಗ್ ಡ್ಯೂರಿಂಗ್ ಸಬ್ಸಿಕ್ವೆಂಟ್ ಪ್ರೆಗ್ನೆನ್ಸಿ ವೆನ್ ದ ಬೇಬಿ ಈಸ್ RH ಪಾಸಿಟಿವ್ and the mother is RH negative ಇದ್ದಾಗ ಮಾತ್ರ ಅದರ ಚಾನ್ಸ್ ಇದೆ. ಸೊ ಓಕೆ, ಸೊ ನೆಕ್ಸ್ಟ್ let's go to question number 87. Which of the following is incorrect about the given graph? The curve is oxygen dissociation curve. The part A represent, part A ಅಂತಂದ್ರೆ ಇಲ್ಲಿ y axis represent saturation of hemoglobin with oxygen. ಹಾಗೆ part B represent partial pressure of carbon dioxide is in x axis. This curve is highly useful in studying the effect of factors like partial pressure of carbon dioxide with hemoglobin. ಇದು ಸರಿನಾ ಅಂತ ನೋಡೋದಕ್ಕೆ ಒಂದು ಸ್ವಲ್ಪ ತಿಳ್ಕೊಳ್ಳೋದಾದ್ರೆ ನೋಡಿ, ಈಗ ಇದು
ಆಕ್ಸಿಜನ್ ಡಿಸೋಸಿಯೇಷನ್ ಕರ್ವ್ ಕರೆಕ್ಟ್. ಇಲ್ಲಿ ಎಕ್ಸ್ ಆಕ್ಸಿಸ್ ಅಲ್ಲಿ ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್ MmHg ಅಂತ ತಗೊಳ್ತೀವಿ ನಾವು, ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್. ಅದೇ ತರ ವೈ ಆಕ್ಸಿಸ್ ಅಲ್ಲಿ ಪರ್ಸೆಂಟೇಜ್ ಸ್ಯಾಚುರೇಷನ್ ಆಫ್ ಹಿಮೋಗ್ಲೋಬಿನ್ ವಿತ್ ಆಕ್ಸಿಜನ್ ತಗೊಳ್ತೀವಿ. ಸೊ ಈಗ ನಾವು ವೆನ್ ಯು ಪ್ಲಾಟ್ ದೀಸ್ ಈ ಪ್ಯಾರಾಮೀಟರ್ಸ್ ಇಟ್ಕೊಂಡು ನಾವು ಗ್ರಾಫ್ ಹಾಕಿದಾಗ ವಿ ವಿಲ್ ಗೆಟ್ ಸಿಗ್ಮಾಯ್ಡ್ ಕರ್ವ್. ಸೊ ಈ ಸಿಗ್ಮಾಯ್ಡ್ ಕರ್ವ್ ಏನಾಗುತ್ತೆ ಸಾಮಾನ್ಯಕ್ಕೆ, ದೇರ್ ಮೇ ಬಿ ಎ ಶಿಫ್ಟ್. ಈಗ ಉದಾಹರಣೆಗೆ ಇದು ಲೆಫ್ಟ್ ಶಿಫ್ಟ್ ಆಗ್ಬೋದು, ರೈಟ್ ಶಿಫ್ಟ್ ಆಗ್ಬೋದು. ಅಂದ್ರೆ ದೇರ್ ಆರ್ ಸೋ ಮೆನಿ ಅದರ್ ಫ್ಯಾಕ್ಟರ್ಸ್ ದೇ ಅಫೆಕ್ಟ್ ಆನ್ ದಿಸ್ ಆಕ್ಸಿಜನ್ ಡಿಸೋಸಿಯೇಷನ್. ಸೊ ಸಾಮಾನ್ಯಕ್ಕೆ ಏನಾಗಿರುತ್ತೆ, ಇದು ಇಟ್ ಮೇ ಬಿ ಎ ಪಾರ್ಷಿಯಲ್ ಪ್ರೆಷರ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಇರ್ಬೋದು, ಪಾರ್ಷಿಯಲ್ ಪ್ರೆಷರ್ ಆಫ್ ಏನು pH ಇರ್ಬೋದು, ಟೆಂಪರೇಚರ್ ಇರ್ಬೋದು. ಇವೆಲ್ಲವೂ ಸಾಮಾನ್ಯಕ್ಕೆ ಏನಾಗುತ್ತೆ, ಹಿಮೋಗ್ಲೋಬಿನ್ಸ್ ಅಫಿನಿಟಿ ಫಾರ್ ಆಕ್ಸಿಜನ್ ನ ಚೇಂಜ್ ಮಾಡುತ್ತೆ. ಸೊ ಅವಾಗ ಏನಾಗ್ಬೋದು, ಈ ಒಂದು ಸಿಗ್ಮಾಯ್ಡ್ ಕರ್ವ್ ದೇಟ್ ಮೇ ಶಿಫ್ಟ್ ಟು ಲೆಫ್ಟ್ ಆರ್ ಶಿಫ್ಟ್ ಟು ರೈಟ್. ಸೊ ಅದನ್ನ ನೀವು ಹೈಯರ್ ಕ್ಲಾಸಸ್ ಅಲ್ಲಿ ಓದ್ತೀರಾ. ಫಾರ್ ಎಕ್ಸಾಂಪಲ್ ಇದನ್ನ ಕ್ಲೋರೈಡ್ ಶಿಫ್ಟ್ ಅಂತ ಕರಿತೀವಿ, ಅದಕ್ಕೆ ಹ್ಯಾಂಬರ್ಗರ್ ಫಿನಾಮಿನನ್ ಅಂತ ಕರಿತೀವಿ. ಅಥವಾ ರೈಟ್ ಶಿಫ್ಟ್ ಮತ್ತೆ ಲೆಫ್ಟ್ ಶಿಫ್ಟ್ ಆದ್ರೆ ನೋಡಿ, ಈ ತರ ರೈಟ್ ಶಿಫ್ಟ್ ಲೆಫ್ಟ್ ಅಂದ್ರೆ ಲೋ pH ಹೈ pH ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಕಡಿಮೆ ಆದಾಗ ಅದು ಲೆಫ್ಟ್, ಮತ್ತೆ ಅವಾಗ ಬೋರ್ ಎಫೆಕ್ಟ್ಸ್ ಅಂತ ಕರಿತೀವಿ, ಹಾಲ್ಡೇನ್ ಎಫೆಕ್ಟ್ ಅಂತ ಕರಿತೀವಿ. ಸೊ ಇವೆಲ್ಲವನ್ನು ನೀವು ಹೈಯರ್ ಕ್ಲಾಸ್ ಅಲ್ಲಿ ಓದ್ತೀರಿ. ಅಂದ್ರೆ ಈ ಪ್ರಶ್ನೆ ನಾವು ಅರ್ಥ ಮಾಡೋದಕ್ಕೋಸ್ಕರ ಈ ವಿಷಯ ಹೇಳಿದೆ. ಪ್ರಶ್ನೆ ಏನ್ ಹೇಳ್ತಿದೆ, ದ ಕರ್ವ್ ಈಸ್ ಆಕ್ಸಿಜನ್ ಡಿಸೋಸಿಯೇಷನ್ ಕರ್ವ್ ಕರೆಕ್ಟ್. ಪಾರ್ಟ್ ಎ ರೆಪ್ರೆಸೆಂಟ್ ಸ್ಯಾಚುರೇಷನ್ ಆಫ್ ಹಿಮೋಗ್ಲೋಬಿನ್ ವಿತ್ ಆಕ್ಸಿಜನ್, ಅದು ಕರೆಕ್ಟ್. ಪಾರ್ಟ್ ಬಿ ರೆಪ್ರೆಸೆಂಟ್ ಪಾರ್ಷಿಯಲ್ ಪ್ರೆಷರ್ ಆಫ್ ಕಾರ್ಬನ್ ಡೈಆಕ್ಸೈಡ್. ನೋಡಿ, ಪಾರ್ಷಿಯಲ್ ಅಂದ್ರೆ ಎಕ್ಸ್ ಆಕ್ಸಿಸ್ ಅಲ್ಲಿ ಅಲ್ಲ, ದ ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್ ಕರೆಕ್ಟ್ ಆಗುತ್ತೆ. ದಿಸ್ ಕರ್ವ್ ಈಸ್ ಹೈಲಿ ಯೂಸ್ಫುಲ್ ಇನ್ ಸ್ಟಡಿಂಗ್ ದ ಎಫೆಕ್ಟ್ ಆಫ್ ಫ್ಯಾಕ್ಟರ್ಸ್ ಲೈಕ್ ಪಾರ್ಷಿಯಲ್ ಪ್ರೆಷರ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಹಿಮೋಗ್ಲೋಬಿನ್. ಆಗಲೇ ಹೇಳಿದೆ ನಿಮಗೆ, ಬೇರೆ ಬೇರೆ ನಾವು ಹ್ಯಾಂಬರ್ಗರ್ ಫಿನಾಮಿನಾ, ಕ್ಲೋರೈಡ್ ಶಿಫ್ಟ್ ನೋಡ್ಬೋದು, ಬೋರ್ ಎಫೆಕ್ಟ್ಸ್ ನೋಡ್ಬೋದು, ಹಾಲ್ಡೇನ್, ಇವೆಲ್ಲವನ್ನು ಅಂದ್ರೆ ಬೇರೆ ಬೇರೆ ಫ್ಯಾಕ್ಟರ್ಸ್ಗಳು ಏನೇನು ಎಫೆಕ್ಟ್ ಮಾಡುತ್ತೆ ಅಂತೆಲ್ಲ ಓದ್ಬೋದು ನಾವು. ಅಂದ್ರೆ ಇಟ್ ಈಸ್ ಆಲ್ಸೋ ಯೂಸ್ಫುಲ್ ಇನ್ ಸ್ಟಡಿಂಗ್ ದ ಎಫೆಕ್ಟ್ ಆಫ್ ದ ಫ್ಯಾಕ್ಟರ್ಸ್. ಓಕೆ, ಅದರ ಉತ್ತರ ಯಾವುದಂದ್ರೆ ಪಾರ್ಟ್ ಬಿ ರೆಪ್ರೆಸೆಂಟ್ ಪಾರ್ಷಿಯಲ್ ಪ್ರೆಷರ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಅಲ್ಲ, ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್. ಸೊ ಈಗ ಕ್ವಶನ್ ನಂಬರ್ 88 ಹೋಗೋಣ. ಆರಿಜಿನ್ ಆಫ್ ಹಾರ್ಟ್ ಬೀಟ್ ಅಂಡ್ ಇಟ್ಸ್ ಕಂಡಕ್ಷನ್ ಇಸ್ ರೆಪ್ರೆಸೆಂಟೆಡ್ ಬೈ. ಇದನ್ನ ನಾವು ಉತ್ತರನ ಮುಂಚೆ ಕಂಟೆಂಟ್ ನೋಡಿ ಆಮೇಲೆ ಉತ್ತರಕ್ಕೆ ಬಂದ್ಬಿಡೋಣ. ಸೊ ನೋಡಿ, ಕಂಡಕ್ಟಿಂಗ್ ಸಿಸ್ಟಮ್ ಆಫ್ ಹ್ಯೂಮನ್ ಹಾರ್ಟ್ ಅಲ್ಲಿ ನಿಮ್ಗೆ ಆಗಲೇ ಗೊತ್ತಿದೆ, ಎಂಟೈರ್ ಹಾರ್ಟ್ ಇಸ್ ಮೇಡ್ ಅಪ್ ಆಫ್ ಕಾರ್ಡಿಯಾಕ್ ಮಸಲ್ಸ್. ದ ವಾಲ್ ಆಫ್ ದ ವೆಂಟ್ರಿಕಲ್ ಇಸ್ ಥಿಕ್ಕರ್ ದನ್ ದ ಏಟ್ರಿಯಂ. ಸೊ ನೀವು ಅಲ್ಲಿ ಏನು ಕಾರ್ಡಿಯಾಕ್ ಮಸಲ್ಸ್ ಇದೆ, ಅಲ್ಲಿ ಒಂದು ನೋಡಲ್ ಟಿಶ್ಯೂಸ್ ಇದೆ ನೋಡಿ, ಇದನ್ನೇ ನಾವು SA ನೋಡ್ ಅಂತ ಕರಿತೀವಿ, ಅಲ್ಲಿ ಸೈನೋಏಟ್ರಿಯಲ್ ನೋಡ್. ಅದಕ್ಕಿಂತ ನೀವು ಕೆಳಗಡೆ ಬಂದ್ರೆ ಅಲ್ಲೇ ಏಟ್ರಿಯಂ ಅಲ್ಲಿ, ದಟ್ ಈಸ್ ಕಾಲ್ಡ್ AV ನೋಡ್. ಸೊ ಆ AV ನೋಡ್ ಅನ್ನ ನಾವು ಎಂತ ಅಂತ ಕರಿತೀವಿ, ಏಟ್ರಿಯೋ ವೆಂಟ್ರಿಕ್ಯುಲರ್ ನೋಡ್ ಅಂತ ಕರಿತೀವಿ. ಆಮೇಲೆ ಅದು ಏನಾಗುತ್ತೆ, ಬಂಡಲ್ ಆಫ್ ಹಿಸ್ ಆಗುತ್ತೆ. ಅಲ್ಲಿಂದ ನೆಕ್ಸ್ಟ್ ಇಡೀ ವೆಂಟ್ರಿಕ್ಯುಲರ್ ವಾಲ್ ಅಲ್ಲಿ ಪೂರ್ತಿ ಹರಡಿಕೊಂಡು ಅದನ್ನ ಪರ್ಕಿಂಜ ಫೈಬರ್ಸ್ ಅಂತ ಕರಿತೀವಿ. ಈಗ ಹಾರ್ಟ್ ಬೀಟ್ ಏನು ಕಂಡಕ್ಟ್ ಆಗ್ಬೇಕಾದ್ರೆ, ಆರಿಜಿನ್ ಆಗ್ಬೇಕಾದ್ರೆ ಇದು ಏನಾಗುತ್ತೆ, ಫಸ್ಟ್ ಆರಿಜಿನ್ ಆಗೋದು ಪೇಸ್ ಮೇಕರ್ ಇಂದ. ಪೇಸ್ ಮೇಕರ್ ಇಂದ ನೆಕ್ಸ್ಟ್ ಇಲ್ಲಿಗೆ AV ನೋಡ್ಗೆ, AV ನೋಡ್ ಬಂಡಲಾಸ್ ಮೂಲಕ ವೆಂಟ್ರಿಕಲ್ಸ್ ಹೋದಾಗ ವೆಂಟ್ರಿಕ್ಯುಲರ್ ಸಿಸ್ಟೋಲ್ ಆಗುತ್ತೆ. ಸೊ ಅಂದ್ರೆ ಡಿಪೋಲರೈಸೇಷನ್ ಆಫ್ ವೆಂಟ್ರಿಕಲ್ಸ್ ಆಗುತ್ತೆ. ಸೊ ಆವಾಗ ಬ್ಲಡ್ ಪಂಪ್ ಆಗುತ್ತೆ, ಅವಾಗ ಅಯೋರ್ಟದಲ್ಲಿ ಮತ್ತೆ ಪಲ್ಮನರಿ ಆರ್ಟರಿಯಲ್ಲಿ ಬ್ಲಡ್ ಹೋಗುತ್ತೆ. ಸೊ ಇದು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು ನೋಡಿ. ಈಗ ಸೊ ಆರಿಜಿನ್ ಇಂದ ಇಲ್ಲಿಗೆ ಏನು SA ನೋಡ್ ಇಂದ AV ನೋಡಿಂದ ಬಂಡಲ್ ಆದ ಮೂಲಕ ನೋಡಿ ಪರ್ಕಿಂಜ ಫೈಬರ್ಸ್ ಹೋದಾಗ ದಿಸ್ ಎ ಕಂಟ್ರಾಕ್ಷನ್ ಆಫ್ ವೆಂಟ್ರಿಕಲ್. ಅವಾಗ ಏನಾಗುತ್ತೆ, ಬ್ಲಡ್ ದಟ್ ಮೂವ್ಸ್ ಥ್ರೂ ದೀಸ್ ಗ್ರೇಟ್ ಆರ್ಟರೀಸ್. ಸೊ ಉದಾಹರಣೆಗೆ ಪಲ್ಮನರಿ ಆರ್ಟರಿ ಇರ್ಬೋದು ಮತ್ತೆ ಅಯೋರ್ಟ್. ಸೊ ಹಾಗಿದ್ಮೇಲೆ ಇಲ್ಲಿಂದ ಏನಾಗಬೇಕು, SA ನೋಡಿಂದ AV ನೋಡಿಂದ ಬಂಡಲ್ ಆಫ್ ಹಿಸ್, ಆಮೇಲೆ ಪರ್ಕಿಂಜ ಫೈಬರ್ಸ್. ನೋಡಿ ಈಗ ನಾವು ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು. ಆರಿಜಿನ್ ಆಫ್ ಹಾರ್ಟ್ ಬೀಟ್ ಅಂಡ್ ಇಟ್ಸ್ ಕಂಡಕ್ಷನ್ ಇಸ್ ರೆಪ್ರೆಸೆಂಟೆಡ್ ಬೈ ಯಾವ್ದು ಒಳಗಡೆ ನೋಡಿ, SA ನೋಡ್, ಇದು AV ನೋಡ್ ಬಂಡಲ್ ಆಫ್ ಹಿಸ್ ಅಲ್ಲ, SA ನೋಡಿಂದ ಪರ್ಕಿಂಜ ಫೈಬರ್ಸ್ ಅಲ್ಲ, ಪರ್ಕಿಂಜ ಫೈಬರ್ಸ್ ಇಂದ AV ನೋಡ್ ಅಲ್ಲ, SA ನೋಡಿಂದ AV ನೋಡಿಂದ ಬಂಡಲ್ ಆಫ್ ಹಿಸ್, ಬಂಡಲ್ ಆಫ್ ಹಿಸ್ ಇಂದ ಪರ್ಕಿಂಜ ಫೈಬರ್ಸ್. ಸೊ ಹಾಗಿದ್ಮೇಲೆ ರೈಟ್ ಆನ್ಸರ್ ಯಾವುದು, ಡಿ ಇಸ್ ದ ರೈಟ್ ಆನ್ಸರ್. ಸೊ ಹೀಗೆ ನಾನು ನಿಮ್ಮೊಂದಿಗೆ ಬ್ರೀದಿಂಗ್ ಅಂಡ್ ಎಕ್ಷನ್ ಆಫ್ ಗ್ಯಾಸಸ್ ಮತ್ತೆ ಬಾಡಿ ಫ್ಲೂಯಿಡ್ಸ್ ಅಂಡ್ ಸರ್ಕ್ಯುಲೇಷನ್ ಸಂಬಂಧಪಟ್ಟ ಎರಡು ಹ್ಯೂಮನ್ ಫಿಸಿಯಾಲಜಿಯ ಎರಡು ಪ್ರಮುಖ ಟಾಪಿಕ್ಗಳ ಬಗ್ಗೆ ಅದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ನಿಮಗೆ ಡಿಸ್ಕಸ್ ಮಾಡಿದೆ. ಇನ್ನು ಉಳಿದ ಪ್ರಶ್ನೆಗಳನ್ನ ನಮ್ಮ ಸ್ನೇಹಿತರು ಡಿಸ್ಕಸ್ ಮಾಡ್ತಾರೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ರಾಘವೇಂದ್ರ ಅಂತ, ಲೆಕ್ಚರ್ ಇನ್ ಬಯಾಲಜಿ, ಗೋರನ್ PU ಕಾಲೇಜು, TK ರೋಡು, ಓಲ್ಡ್ ಟೌನು, ಭದ್ರಾವತಿ. ಇಲ್ಲಿ ಮೊನ್ನೆ ನಡೆದಂಥ ಪ್ರಾಕ್ಟೀಸ್ ಟೆಸ್ಟ್ 4ನಲ್ಲಿ
ಕೇಳಿದಂಥ ಪ್ರಶ್ನೆಗಳು ಪ್ಲಾಂಟ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟು, ಎಕ್ಸ್ಕ್ರಿಟರಿ ಪ್ರಾಡಕ್ಟ್ಸ್ ಆ್ಯಂಡ್ ದೇರ್ ಎಲಿಮಿನೇಷನ್ನು, ಮತ್ತು ಲೋಕೋಮೋಷನ್ ಆ್ಯಂಡ್ ಮೂಮೆಂಟ್ಗೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳನ್ನು ನಾನಿಲ್ಲಿ ಡಿಸ್ಕಷನ್ ಮಾಡ್ತೀನಿ. ಸೊ ಇಲ್ಲಿ ಪ್ರಶ್ನೆ 73ರಲ್ಲಿ ದ ಗಿವನ್ ಡಯಾಗ್ರಾಮ್ ರೆಪ್ರೆಸೆಂಟ್ಸ್, ಈ ಡಯಾಗ್ರಾಮ್ ಯಾವುದು ಹೇಳುತ್ತೆ ಅಂತ. ಸೊ ಇದು ಇಲ್ಲಿ ಆಪ್ಷನ್ಸ್ಗಳು ಎ ಬಿ ಸಿ ಡಿ ಅಂತ ಇದೆ. ಅರ್ಥಮೆಟಿಕ್ ಗ್ರೋತು, ಜಾಮೆಟ್ರಿಕ್ ಗ್ರೋತು, ಎಕ್ಸ್ಪೋನೆನ್ಷಿಯಲ್ ಗ್ರೋತು, ಬೋತ್ ಅರ್ಥಮೆಟಿಕ್ ಆ್ಯಂಡ್ ಜಾಮೆಟ್ರಿಕ್ ಗ್ರೋತ್. ಸೊ ಇಲ್ಲಿ ಗ್ರಾಫು ಇದು ನೋಡಿದ್ರೆ, ಇದೊಂದು ಡಯಾಗ್ರಾಮ್ ನೋಡಿದ್ರೆ ಏನು ಅನಿಸುತ್ತೆ ಅಂತಂದರೆ, ಇಲ್ಲಿ ಒಂದು ಸೈಡ್ ಮಾತ್ರ ಬೆಳ್ಕೊಂತ ಹೋಗ್ತಾ ಇದೆ, ಒಂದು ಸೈಡ್ ಮಾತ್ರ ಗ್ರೋತ್ ಆಗ್ತಾ ಹೋಗ್ತಿದೆ. ಸೊ ಇಲ್ಲಿ ನಮಗೆ ಗೊತ್ತಾಗುತ್ತೆ ಇಲ್ಲಿ ಅರ್ಥಮೆಟಿಕ್ ಗ್ರೋತ್ ಅಂತ. ಒಂದು ಸೈಡು ಡಿಫ್ರೆನ್ಷಿಯೇಷನ್ ಆಗುತ್ತೆ, ಇನ್ನೊಂದು ಸೈಡು ಡಿವಿಷನ್ ಆಗ್ತಾ ಆಗುತ್ತೆ. ಇದು ಡಿವೈಡಿಂಗ್, ಒಂದು ಸೈಡ್ ಮಾತ್ರ ಬೆಳ್ಕೊಂತ ಹೋಗುತ್ತೆ, ಇನ್ನೊಂದು ಸೈಡು ಡಿಫ್ರೆನ್ಷಿಯೇಷನ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಜಾಮೆಟ್ರಿಕ್ ಗ್ರೋತ್ನಲ್ಲಿ ಎಲ್ಲ ಸೆಲ್ಸ್ಗಳು ಅಲ್ಲಿರೋಂಥ ಆ ರೀಜನಲ್ಲಿರೋಂಥ ಎಲ್ಲ ಸೆಲ್ಸ್ಗಳು ಕಂಟಿನ್ಯೂಸ್ಲಿ ದೇ ರಿಟೈನ್ ದ ಪ್ರಾಪರ್ಟಿ ಆಫ್ ಡಿವೈಡಿಂಗ್. ಸೊ ಇನ್ ಅರ್ಥಮೆಟಿಕ್ ಗ್ರೋತ್, ದ ಫಾಲೋಯಿಂಗ್ ಮೈಟೋಟಿಕ್ ಸೆಲ್ ಡಿವಿಷನ್, ಓನ್ಲಿ ಒನ್ ಡಾಟರ್ ಸೆಲ್ ಕಂಟಿನ್ಯೂಸ್ ಟು ಡಿವೈಡ್ ಆ್ಯಂಡ್ ಅದರ್ ಡಿಫ್ರೆನ್ಷಿಯೇಟ್ ಆ್ಯಂಡ್ ಮೆಚೂರ್ಸ್. ಸೊ ಇದು ಎಲ್ಲಾದರೂ ಒಂದು ಕಡೆ ಲೀನಿಯರ್ ಗ್ರೋತು, ಒಂದೇ ಸೈಡ್ ಗ್ರೋತ್ ತೋರಿಸ್ಬೇಕು ಅಂದಾಗ ಈ ಥರ ಒಂದು ಮೆಥಡಿಗೆ ಫಾಲೋ ಮಾಡುತ್ತೆ. ಸೊ ಇಲ್ಲಿ ನಿಮಗೆ ಗೊತ್ತಾಗ್ತಿದೆ ನೋಡಿ, ಇಲ್ಲಿ ಇದು ಸ್ಟಿಮ್ಯುಲಸ್. ಇದು ಸ್ಟಿಮ್ಯುಲಸ್ ಅಂತಂದರೆ ಈಗ ಗಿಡದ ಕೆಲವು ಭಾಗಗಳು ಬೆಳಕಿನ ಕಡೆ ವಾಲುತ್ತೆ. ಇಲ್ಲಿ ಸ್ಟಿಮ್ಯುಲಸ್ ಅನ್ನೋದು ಈಗ ಬೆಳಕು ಬರ್ತಾ ಇದೆ, ಇಲ್ಲಿ ಈ ಕಡೆ ಬೆಳಕು ಬರ್ತಾ ಇದೆ. ಈ ಕಡೆ ಬೆಳಕು ಬರ್ತಾ ಇರ್ಬೇಕಾದ್ರೆ ಒಂದು ಸೈಡ್ ಮಾತ್ರ ಬೆಳಿಬೇಕು, ಒಂದು ಸೈಡ್ ಮಾತ್ರ ವಾಲ್ಬೇಕಾಗುತ್ತೆ, ಯಾಕಂದರೆ ಗಿಡಕ್ಕೆ ಬೆಳಕು ಬೇಕು. ಸೊ ಇಲ್ಲಿ ಸ್ಟಿಮ್ಯುಲಸ್ ಬೀಳ್ತಾ ಇದೆ ಅಂತಂದರೆ ಈ ರೀಜನಲ್ಲಿ ಸ್ಟಿಮ್ಯುಲಸ್ ಬೀಳ್ತಾ ಇಲ್ಲ, ಹಾಗಾಗಿ ಈ ರೀಜನಲ್ಲಿ ಸೆಲ್ ಗ್ರೋತು ಜಾಸ್ತಿ ಆಗುತ್ತೆ. ಸೊ ಜಾಸ್ತಿ ಆದಾಗ ಬೆಂಡಿಂಗ್ ಆಗುತ್ತೆ. ಸೊ ಕರ್ವೇಚರ್ ಮೂಮೆಂಟ್ಗೆ ಈ ಥರ ಗ್ರೋತು ಹೆಲ್ಪ್ ಆಗುತ್ತೆ ಸಸ್ಯಗಳಿಗೆ. ಸೊ ಹಾಗಾಗಿ ಆನ್ಸರ್ ಇಲ್ಲಿ 73ಕ್ಕೆ ಈ ಅರ್ಥಮೆಟಿಕ್ ಗ್ರೋತ್. ಇದು ಲೀನಿಯರ್ ಗ್ರೋತ್ ಕರ್ವು, ಇದು ಜಾಮೆಟ್ರಿಕ್ ಗ್ರೋತ್ ಕರ್ವ್ಗೆ ಈ ಥರ ಸಿಗ್ಮಾಡ್ ಶೇಪಲ್ಲಿ ಬರುತ್ತೆ. ನೆಕ್ಸ್ಟು 74ನೇದು ಅಸರ್ಷನ್. ಹೆಟ್ರೋಫಿಲಿ ಈಸ್ ಎನ್ ಎಕ್ಸಾಂಪಲ್ ಫಾರ್ ಪ್ಲಾಸ್ಟಿಸಿಟಿ. ರೀಸನ್: the plants in the nature follow different pathways in response to environment to form different kinds of structure called plasticity. So ಇಲ್ಲಿ ಎರಡು ಸರಿ ಅನಿಸುತ್ತೆ. Both assertion and reason are true and reason is the correct explanation of assertion. ಇಲ್ಲಿ ಫಾಲ್ಸ್ ಇದೆ, ಸ್ಟೇಟ್ಮೆಂಟ್ ಬಿನಲ್ಲಿ ಯಾವ್ದಾರು ಒಂದು ಫಾಲ್ಸ್ ಇದೆ, ಇಲ್ಲಿ ರೀಸನ್ ನಾಟ್ ಕರೆಕ್ಟ್ ಅಂತ ಇದೆ, ಇಲ್ಲಿ ಅಸರ್ಷನ್ ಫಾಲ್ಸ್ ಅಂತ ಇದೆ. ಸೊ ಅಲ್ಲಿ ನಾವು ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿದ ಕೂಡಲೇ ಪ್ಲಾಂಟ್ಸ್ ಫಾಲೋ ಡಿಫರೆಂಟ್ ಪಾತ್ವೇಸ್ ಇನ್ ರೆಸ್ಪಾನ್ಸ್ ಟು ಎನ್ವಿರಾನ್ಮೆಂಟ್ ಆರ್ ಫೇಸ್ ಆಫ್ ಲೈಫ್ ಟು ಫಾರ್ಮ್ ಡಿಫರೆಂಟ್ ಕೈಂಡ್ಸ್ ಆಫ್ ಸ್ಟ್ರಕ್ಚರ್. ದಿಸ್ ಎಬಿಲಿಟಿ ಇಸ್ ಕಾಲ್ಡ್ ಪ್ಲಾಸ್ಟಿಸಿಟಿ ಅಂತ ಹೇಳ್ತೀವಿ. ಇದು ಪೇಜ್ ನಂಬರ್ 173ರಲ್ಲಿ. ಸೊ ಇಲ್ಲಿ ಗೊತ್ತಾಗುತ್ತೆ, ಇಲ್ಲಿ ಕೊರಿಯಾಂಡರ್ ಅಂದರೆ ಕೊತ್ತಂಬರಿ ಸೊಪ್ಪಲ್ಲಿ ಸೊ ಜೂವಿನಲಲ್ಲಿ ಈ ಥರ ಇರುತ್ತೆ ಲೀಫು, ಅದು ಬೆಳೀತಾ 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 ಈ ಥರ ಡಿಸೆಕ್ಟೆಡ್ ಲೀಫ್ ಆಗುತ್ತೆ. ಸೊ ಲ್ಯಾಕ್ಸ್ಪರ್ನಲ್ಲಿ ಟೆರೆಸ್ಟ್ರಿಯಲ್ ಹ್ಯಾಬಿಟಲ್ ಒಂದಿರುತ್ತೆ, ವಾಟರ್ ಹ್ಯಾಬಿಟೇಟಲ್ಲಿ ಒಂದಿರುತ್ತೆ, ಸೆರ್ಟೋಫಿಲಮಲ್ಲೂ ಸಹ ಇದೇ ಥರ ಆಗುತ್ತೆ. ಸೊ ಅದಕ್ಕೆ ನಾವು ಪ್ಲಾಸ್ಟಿಸಿಟಿ ಅಂತ ಹೇಳ್ತೀವಿ. ಸೊ ಇಲ್ಲಿ ಎರಡೂ ಕರೆಕ್ಟ್ ಇರೋದ್ರಿಂದ ಆನ್ಸರ್ ಈಸ್ ಎ. ನೆಕ್ಸ್ಟ್ 80ನೇದು ಮ್ಯಾಚ್ ದ excretory functions listed in column 1 with the parts of the excretory system given in column 2. Choose the answer which gives the correct combination of alphabets of 2 columns. ಇಲ್ಲಿ ಎರಡು ಎಲ್ಲಿ ಮ್ಯಾಚ್ ಆಗ್ತಾ ಇದೆ, ಇಲ್ಲಿ ನಾವು ಹಿಂದೆನೇ ಡಿಸ್ಕಷನ್ ಮಾಡ್ದಂಗೆ ಇಲ್ಲಿ ನಾವು ಬರ್ಕೊಂಡ್ಬಿಡ್ಬೇಕಾಗತ್ತೆ. ಇಲ್ಲೆಲ್ಲ ಆಪ್ಷನ್ಸ್ಗಳೆಲ್ಲ ಫಸ್ಟು ಓದ್ಕೋಬೇಕಾಗತ್ತೆ ಆನ್ಸರ್ ಮಾಡೋಕ್ಕಿಂತ ಮುಂಚೆ. ಅಲ್ಟ್ರಾ ಫಿಲ್ಟ್ರೇಷನು, ಕಾನ್ಸಂಟ್ರೇಷನ್ ಆಫ್ ಯೂರಿನು, ಟ್ರಾನ್ಸ್ಪೋರ್ಟ್ ಆಫ್ ಯೂರಿನು, ಸ್ಟೋರೇಜ್ ಆಫ್ ಯೂರಿನ್. ಇಲ್ಲಿ ಏನಿದೆ, ಇಲ್ಲಿ ಇದಕ್ಕೆ ಯಾವ್ದು ಮ್ಯಾಚ್ ಆಗುತ್ತೆ? ಹೆನ್ಲಿ ಸ್ಲೂಪು, ಯುರೇಟರು, ಯೂರಿನರಿ ಬ್ಲಾಡರು, ಮಾಲ್ಫಿಜನ್ ಕಾರ್ಪಸ್ಕಲ್ಲು, ಪ್ರಾಕ್ಸಿಮಲ್ PCT, ಕನ್ವಲೇಟೆಡ್ ಟ್ಯೂಬಿಲ್. ಸೊ ಇಲ್ಲೆಲ್ಲ ಆಪ್ಷನ್ಸ್ಗಳು ಏನಿರುತ್ತೆ ಅಂದರೆ ಇಲ್ಲಿ ಇಲ್ಲಿ ಬರ್ಕೊಂಡ್ಬಿಡ್ಬೇಕು ಇಲ್ಲಿ. ಸೊ ಇಲ್ಲಿ ಸ್ಟೋರೇಜ್ ಆಫ್ ಯೂರಿನ್ ಸ್ವಲ್ಪ ಈಸಿ ಅನಿಸುತ್ತೆ. ಯೂರಿನರಿ ಬ್ಲಾಡರ್ ಅಲ್ಲಿ 6 ಅಂತ ಬರ್ಕೊಂಡ್ವಿ. ಇಲ್ಲಿ ಟ್ರಾನ್ಸ್ಪೋರ್ಟೇಷನ್ ಆಫ್ ಯೂರಿನ್
ಯೂರಿನರಿ ಟ್ರಾನ್ಸ್ಪೋರ್ಟ್ ಆಗಬೇಕು. ಕಿಡ್ನಿಯಿಂದ ಎಲ್ಲಿಗೆ ಟ್ರಾನ್ಸ್ಪೋರ್ಟ್ ಆಗುತ್ತೆ? ಯೂರಿನರಿ ಬ್ಲಾಡರಿಗೆ ಬರುತ್ತೆ. ಯಾವುದರಿಂದ ಬರುತ್ತೆ? ಯೂರೇಟರಿಂದ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ತಯಾರಾದಂಥ ಯೂರಿನ್ ಯೂರೇಟರ್ ಮುಖಾಂತರ ಬಂದು ಯೂರಿನರಿ ಬ್ಲಾಡರಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಸೊ ಅಲ್ಲಿ ಬರ್ಕೊಂಡ್ಬಿಡ್ಬೇಕು. ಬರ್ಕೊಂಡಾದ ಕೂಡಲೇ ಇಲ್ಲಿ ನೋಡ್ಬೇಕು ಆಪ್ಷನ್ಸ್ ಯಾವುದಿದೆ. ಸೊ ಇಲ್ಲಿ ನಮಗೆ D=R ಇದು ಒಂದೇ ಇರೋದು ಆಪ್ಷನ್. ಆಮೇಲೆ ಇಲ್ಲಿ ಮಿಕ್ಕಿದ ಆಪ್ಷನ್ಸ್ಗಳು ಕರೆಕ್ಟ್ ಇದೆಯಾ ನೋಡ್ಕೋಬೇಕು. ಅಲ್ಟ್ರಾ ಫಿಲ್ಟ್ರೇಷನ್ ಏನಿದೆ? ಎಸ್. ಮಾಲ್ಫಿಜಿನ್ ಕಾರ್ಪಸ್ಕಲ್, ಎಸ್, ನೋ ಡೌಟ್ ಇಟ್ ಇಸ್ ಎಸ್. ಬಿ, ಕಾನ್ಸಂಟ್ರೇಷನ್ ಆಫ್ ಯೂರಿನ್ ಎಲ್ಲ ಆಗುತ್ತೆ. ಪಿ, ಹೆನ್ಲೆಸ್ ಲೂಪ್ನಲ್ಲೇ ಆಗುತ್ತೆ. ಇಲ್ಲಿ ಕಾಣುತ್ತೆ ನೋಡಿ, ಇಲ್ಲಿ ಅಲ್ಟ್ರಾ ಫಿಲ್ಟ್ರೇಷನ್ ಆಗುತ್ತೆ ಇಲ್ಲಿ ಗ್ಲಾಮೆರುಲ್ನಲ್ಲಿ. ಸೊ ಇದು ಅಫರೆಂಟು. ಇಲ್ಲಿ ಇಂಪ್ಯೂರ್ ಬ್ಲಡ್ ಬರುತ್ತೆ, ಅಂದರೆ ಬ್ಲಡ್ ಕಂಟೈನಿಂಗ್ ಇಂಪ್ಯೂರಿಟೀಸ್. ಸೊ ಇಲ್ಲಿ ಅಲ್ಟ್ರಾ ಫಿಲ್ಟ್ರೇಷನ್ ಆಗುತ್ತೆ. ಇಲ್ಲಿದು ಎಫರೆಂಟಿಂದ ಆಚೆ ಹೋಗುತ್ತೆ. ಮತ್ತು ಇಲ್ಲಿ ಇದರಲ್ಲಿ ವಾಸರೆಕ್ಟದಲ್ಲಿ ಮತ್ತೆ ರೀಅಬ್ಸಾರ್ಪ್ಷನ್ ಆಗುತ್ತೆ. ಸೊ ಇಲ್ಲಿ ಯೂರಿನ್ ಕಾನ್ಸಂಟ್ರೇಷನ್ ಆಗ್ತಾ ಹೋಗುತ್ತೆ. ಇದು ಅಸೆಂಡಿಂಗ್ ಲೂಪ್ನಲ್ಲಿ, ಅಸೆಂಡಿಂಗ್ ಎಂಡ್ಲೆಸ್ ಲೂಪ್ನಲ್ಲಿ ಯೂರಿನ್ ಕಾನ್ಸಂಟ್ರೇಷನ್ ಆಗೋಕ್ಕೆ ಶುರುವಾಗುತ್ತೆ. ಓಕೆ. ಸೊ ಕಾನ್ಸಂಟ್ರೇಷನ್ ಅಂತ ಯೂರಿನರಿ ಬ್ಲಾಡರ್ ಒಳಗೆ ತುಂಬ್ಕೊಂಡು ಕೂಡಲೇ ಅದು ರಿಲೀಸ್ ಆಗಬೇಕು. ಆ ರಿಲೀಸ್ ಆಗೋಕ್ಕೆ ನಾವು ಮಿಕ್ಚುರೇಷನ್ ಅಂತ ಹೇಳ್ತೀವಿ. ಸೊ ಇದು ಮಿಕ್ಚುರೇಷನ್ ಏನಂತಂದರೆ ಅಲ್ಲಿ ಫುಲ್ಲಿ ಫಿಲ್ ಆದ ಕೂಡಲೇ CNSಗೆ ಪಾಸ್ ಆಗುತ್ತೆ ಮೆಸೇಜ್. ಸೊ ಅಲ್ಲಿಂದ ಕಾಂಟ್ರಾಕ್ಷನ್ ಆಫ್ ಸ್ಮೂತ್ ಮಸಲ್ಸ್, ಇದಕ್ಕೆ ಪೇಜ್ ನಂಬರ್ 213 ಅಲ್ಲಿ ಯುರೇಥ್ರಲ್ ಸ್ಪಿಂಚರ್ ಏನಾಗುತ್ತೆ? ಓಪನ್ ಆಗಿ ರಿಲೀಸ್ ಆಗುತ್ತೆ ಸ್ಮೂತ್ ಮಸಲ್ಸ್. ಸೊ ಇಲ್ಲಿ ಚಿಕ್ಕ ಮಕ್ಕಳಿಗೆ ಅದು ಕಂಟ್ರೋಲ್ ಇಲ್ಲ, ಯೂರಿನ್ ಕಂಟ್ರೋಲ್ ಇರೋದಿಲ್ಲ. ಮತ್ತು ಕೆಲವು ಮಕ್ಕಳುಗಳ ಬೆಟ್ಟಿಂಗ್ ಮಾಡ್ಕೊತವೆ. ಅದು ಕಾನ್ಫಿಡೆನ್ಸ್, ನಿಧಾನ ಕಾನ್ಫಿಡೆನ್ಸ್ ಬಂತು ಅಂದ್ಕೂಡಲೇ ಆ ಮಕ್ಕಳಲ್ಲಿ ಇದು ಬ್ಲ್ಯಾಡರ್ ಕಂಟ್ರೋಲ್ ಬರುತ್ತೆ. ಸೊ ನೀವು ಜೈಂಟ್ ವೀಲ್ ಆಡ್ಬೇಕಾದ್ರೆ ಫ್ರೀ ಫಾಲ್ ಟೈಮಲ್ಲಿ, ಅಂದರೆ ಕೆಳಗೆ ಬರಬೇಕಂದ್ರೆ ಅಥವಾ ಕೊಲಂಬಸ್ ಆಡ್ಬೇಕಾದ್ರೆ ಏನತ್ತೆ ಅಲ್ಲಿ ಚಿಟ್ಟೆ ಬಿಟ್ಟಂಗೆ ಆಗುತ್ತೆ. ಸೊ ಅದಕ್ಕೆ ಬಿಫೋರ್ ಡೂಯಿಂಗ್ ದಟ್ ಗೇಮ್ ಅವಾಗ ಏನಾಗುತ್ತೆ, ವಾಶ್ರೂಮ್ಗೆ ಹೋಗಿ ಬಂದುಬಿಟ್ರೆ ಅಲ್ಲಿ ನಿಮ್ಗೆ ಆ ಥರ ಒಂದು ಚಿಟ್ಟೆ ಬಿಟ್ಟಂಗೆ ಆಗೋದು ಫೀಲಿಂಗು ಕಡಿಮೆ ಆಗುತ್ತೆ. ಸೊ ಇಲ್ಲಿ ನಮಗೆ ಮ್ಯಾಸ್ಟಿ ಫಾಲೋಯಿಂಗ್ ಆನ್ಸರ್ ಯಾವುದು? ಡಿ. ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 81ನೇದು, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಆರ್ ಫಾಲ್ಸ್? ಇಲ್ಲಿ ತಪ್ಪಿರೋ ಸ್ಟೇಟ್ಮೆಂಟ್ನ ನಾವು ಹುಡುಕ್ಬೇಕಾಗತ್ತೆ. ಇಲ್ಲಿ ಯಾವುದಿದೆ ತಪ್ಪು ಅದನ್ನು ಹುಡುಕ್ಬೇಕಾಗತ್ತೆ. ಸರಿ ಇರೋದನ್ನು ಫಸ್ಟ್ ನಾವು ಗೊತ್ತಾಗಬೇಕು. ಸರಿ ಇರೋದೇ ಅದು ವ್ಯಾಸೋಪ್ರೆಸ್ಸಿನ್ ರಿಲೀಸ್ ಫ್ರಮ್ ಆಂಟೀರಿಯರ್ ಅಡಿನೋ ಹೈಪೋಫೈಸಿಸ್ ಆಫ್ ಪಿಟ್ಯುಟರಿ. ಇದು ಸರಿನೋ ತಪ್ಪು ಅಂತ ನಮಗೆ ಗೊತ್ತಿರಬೇಕಾಗತ್ತೆ. ಸೊ ಇಲ್ಲಿ ಪೇಜ್ ನಂಬರ್ 241 ನೋಡಿದ ಕೂಡಲೇ ಇಲ್ಲಿ ದಿಸ್ ಇಸ್ ದ ಆಂಟೀರಿಯರ್ ಪಿಟ್ಯುಟರಿ ಪಾರ್ಟ್, ದಿಸ್ ಇಸ್ ಪೋಸ್ಟೀರಿಯರ್ ಪಿಟ್ಯುಟರಿ. ಸೊ ಪೋಸ್ಟೀರಿಯರ್ ಪಿಟ್ಯುಟರಿ ಪಾರ್ಟಲ್ಲೇ ನಮಗೆ 2 ಹಾರ್ಮೋನ್ಸ್ ರಿಲೀಸ್ ಆಗೋಂಥದ್ದು, ಆಕ್ಸಿಟಾಸಿನ್ ಮತ್ತು ವ್ಯಾಸೋಪ್ರೆಸ್ಸಿನ್. ಸೊ ವ್ಯಾಸೋಪ್ರೆಸ್ಸಿನ್ನು ನಮಗೆ ಅಲ್ಲಿ ಯೂರಿನ್ ರೀಅಬ್ಸಾರ್ಪ್ಷನ್, ಯಾವಾಗ ನಾವು ನೀರು ಕುಡಿಯೋದಿಲ್ವೋ ಆ ಟೈಮಲ್ಲಿ ಏನಾಗುತ್ತೆ, ಮತ್ತೆ ಬಾಡಿಲಿರೋ ಲಾಸ್ ಆಗಬಾರ್ದು, ವಾಟರ್ ಲಾಸ್ ಆಗ್ಬೋದು ಅಂತೇಳಿ ಮತ್ತೆ ರೀಅಬ್ಸಾರ್ಪ್ಷನ್ ಆಫ್ ವಾಟರ್ ವಿಲ್ ಟೇಕ್ಸ್ ಪ್ಲೇಸ್. ಸೊ ಪೋಸ್ಟೀರಿಯರ್ ಪಿಟ್ಯುಟರಿ ವಿಲ್ ರಿಲೀಸ್ ದಿ ವ್ಯಾಸೋಪ್ರೆಸ್ಸಿನ್. ಸೊ ಇಲ್ಲಿ ಆಂಟೀರಿಯರ್ ಪಿಟ್ಯುಟರಿ ಅಂತ ಇದೆ. ಸೊ ಹಂಗಾಗಿ ಇದು ತಪ್ಪಿದೆ ಆನ್ಸರ್. ಆಮೇಲೆ RAAS ರೆನಿನ್ ಆಂಜಿಯೋಟೆನ್ಸಿನ್ aldosterone system secretes mineral corticoids. Yes, no doubt. So it will also helps in absorption of sodium from endless loop. So hangagi idu correct ide. Renin converts angiotensin 1 to angiotensin 2. Renin converts first angiotensinogen. Illide renin converts angiotensinogen in blood to angiotensin 1 and further to angiotensin 2. So ಇಲ್ಲಿ ಇದು ತಪ್ಪಿದೆ. ಸೊ ಇಲ್ಲಿ ಆಂಜಿಯೋಟೆನ್ಸಿನ್ ಫಸ್ಟು ಆಂಜಿಯೋಟೆನ್ಸಿನೋಜನ್ನ ಕನ್ವರ್ಟ್ ಮಾಡುತ್ತೆ, ಆಮೇಲೆ ಇದು ಆಗುತ್ತೆ. ಸೊ ಹಂಗಾಗಿ ಇದು ತಪ್ಪಿದೆ. ನೆಕ್ಸ್ಟ್ ಆಂಜಿಯೋಟೆನ್ಸಿನ್ 2 ಈಸ್ ಅ ಪವರ್ಫುಲ್ ವ್ಯಾಸೋ ಕನ್ಸ್ಟ್ರಿಕ್ಟರ್ ವಿಚ್ ಇನ್ಕ್ರೀಸಸ್ ದ ಗ್ಲಾಮಿರುಲಾಸ್ blood pressure. Yes, it is true. Angiotensin 2 being a powerful vasoconstrictor increases glomerular blood pressure and thereby GFR rate. ಸೊ ಹಾಗಾಗಿ ಇದು ಕರೆಕ್ಟ್. ಸೊ ನಮಗೆ ಬೇಕಾಗಿರೋದು ತಪ್ಪನ್ನ ಹುಡುಕಬೇಕು. ತಪ್ಪು ಅಂತಂದರೆ
1 ಮತ್ತು 3. ಸೊ 1 ಮತ್ತು 3 ತಪ್ಪಿದೆ. ಇಲ್ಲಿ ಯಾವ ಆಪ್ಷನ್ ತೋರಿಸ್ತದೆ? ಸಿ. ಸಿ ಇಸ್ ದ ರೈಟ್ ಆನ್ಸರ್ ಹಿಯರ್ ಇನ್ ದಿಸ್ ಕೇಸ್. ನೆಕ್ಸ್ಟ್ ಬರುತ್ತೆ ಸ್ಲೈಡಿಂಗ್ ಫಿಲಮೆಂಟ್ ಥಿಯರಿ ಕ್ಯಾನ್ ಬಿ ಬೆಸ್ಟ್ ಎಕ್ಸ್ಪ್ಲೈನ್ಡ್ ಆಸ್. ಸ್ಲೈಡಿಂಗ್ ಫಿಲಮೆಂಟ್ ಥಿಯರಿ, ಇದು ಸ್ಲೈಡಿಂಗ್ ಫಿಲಮೆಂಟ್ ಥಿಯರಿ ಮಸಲ್ ಕಾಂಟ್ರಾಕ್ಷನ್ನ ಎಕ್ಸ್ಪ್ಲೈನ್ ಮಾಡುತ್ತೆ ಇದು. ಸೊ ಇದರಲ್ಲಿ ಯಾವುದು ನೋಡಬೇಕು? ಎಲ್ಲ ಆಪ್ಷನ್ಸ್ಗಳನ್ನ ಓದ್ಕೋಬೇಕಾಗುತ್ತೆ. ವೆನ್ ಮಯೋಫಿಲಮೆಂಟ್ಸ್ ಸ್ಲೈಡ್ ಪಾಸ್ ಈಚ್ ಅದರ್, ಆಕ್ಟಿನ್ ಫಿಲಮೆಂಟ್ ಶಾರ್ಟನ್ ವೈಲ್ ಮಯೋಸಿನ್ ಫಿಲಮೆಂಟ್ ಡು ನಾಟ್ ಶಾರ್ಟನ್. ಇಲ್ಲಿ ಶಾರ್ಟನ್ ಅನ್ನೋದು ಪ್ರಶ್ನೆ ಬರೋದೇ ಇಲ್ಲ. ಇಲ್ಲಿ ಏನಿದ್ರು ಅಂತಂದರೆ ಒಂದ್ರ ಮೇಲೊಂದು ಸ್ಲೈಡ್ ಆಗಿ ಪಾಸ್ ಆಗ್ತಾ ಹೋಗುತ್ತೆ, ಒಂದ್ರ ಮೇಲೊಂದು ಪಾಸ್ ಆಗ್ತಾ ಹೋಗುತ್ತೆ. ಸೊ ಅದು ಆಕ್ಟಿನ್ ಫಿಲಮೆಂಟ್, ಇದು ಮಯೋಸಿನ್ ಫಿಲಮೆಂಟ್. ಆಕ್ಟಿನ್ ಫಿಲಮೆಂಟು ಮಯೋಸಿನ್ ಫಿಲಮೆಂಟು ಎರಡು ಪಕ್ಕದಲ್ಲಿ ಇರ್ತವೆ. ಇಲ್ಲಿ ನೋಡಿ, ಎರಡು ಪಕ್ಕದಲ್ಲಿ ಇರ್ತವೆ ಇಲ್ಲಿ ಮಸಲ್ನಲ್ಲಿ. ಸೊ ಇದು ಯೂನಿಟು ಸಾರ್ಕೋಮಿಯರ್ ಅಂತ ಹೇಳ್ತೀವಿ. ಈ ಆಕ್ಟಿನ್ ಮತ್ತು ಮಯೋಸಿನ್ ಫಿಲಮೆಂಟು ಎರಡು ಪಕ್ಕದಲ್ಲಿ ಇರ್ತವೆ, ಇನ್ಆಕ್ಟಿವ್ ಫಾರಮಲ್ಲಿ ಇರ್ತವೆ. ಸೊ ನ್ಯೂರೋಮಸ್ಕ್ಯುಲರ್ ಜಂಕ್ಷನಿಂದ ನಮಗೆ ಮೆಸೇಜ್ ಬಂತು ಅಂದ್ಕೊಳ್ಳೆ, ಅಲ್ಲಿ ಸಾರ್ಕೋಪ್ಲಾಸಮ್ನಲ್ಲಿ ಇರೋವಂಥ ಏನು ಕ್ಯಾಲ್ಶಿಯಂ ಎಲ್ಲ ಬಿಡುಗಡೆ ಆಗುತ್ತೆ. ಸೊ ಕ್ಯಾಲ್ಶಿಯಂ ಬಿಡುಗಡೆ ಆದ ಕೂಡಲೇ ಇಲ್ಲಿ ಏನು ಟ್ರೋಪೋಮಯೋಸಿನ್ ಏನಿರುತ್ತೆ ಆ ಆಕ್ಟಿನ್ ಫಿಲಮೆಂಟ್ ಮೇಲೆ, ಅದ್ರ ಮೇಲೆ ಟ್ರೋಪೋನಿನ್ ಅಂತ ಇರುತ್ತೆ, ಅದು ಬೈಂಡಿಂಗ್ ಸೈಟ್ನ ಬ್ಲಾಕ್ ಮಾಡಿರುತ್ತೆ. ಸೊ ಏನು ಮಯೋಸಿನ್ ಬೈಂಡಿಂಗ್ ಸೈಟ್, ಮಯೋಸಿನ್ ಆಕ್ಟಿನ್ಗೆ ಅಂಟ್ಕೊಳ್ಳೋಕ್ಕೆ ಬಿಡೋದಿಲ್ಲ. ಸೊ ಯಾವಾಗ ಕ್ಯಾಲ್ಶಿಯಂ ಬಂದು ಬೈಂಡ್ ಆಗುತ್ತೆ, ಕ್ಯಾಲ್ಶಿಯಂ ಬೈಂಡ್ ಆದಾಗ ಇದು ಏನು ಮಾಸ್ಕ್ ಮಾಡ್ತಾ ಇರತ್ತೆ ಆ ಬೈಂಡಿಂಗ್ ಸೈಟ್ನ ಬಿಡುಗಡೆ ಆಗ್ತದೆ. ಸೊ ಎಲ್ಲಿವರೆಗೂ ಕ್ಯಾಲ್ಶಿಯಂ ಅಯಾನ್ಸ್ ರಿಲೀಸ್ ಆಗ್ತಾ ಇರುತ್ತೋ ಅಲ್ಲಿವರೆಗೂ ಮಸಲ್ ಕಾಂಟ್ರಾಕ್ಷನ್ ಆಗ್ತಾನೆ ಇರುತ್ತೆ. ಸೊ ಇದ್ರ ಜೊತೆ ಬೈಂಡಿಂಗ್ ಮಾಡಿಕೊಂಡು ರ್ಯಾಚೆಟ್ ಮೆಕ್ಯಾನಿಸಮಲ್ಲಿ ಹೇಳ್ಕೊತಾ ಇರತ್ತೆ. ಸೊ ಇದು ಅಟ್ ದಿ ಕನ್ಸಂಪ್ಷನ್ ಆಫ್ ATP ಮಾಲಿಕ್ಯೂಲ್. ಸೊ ಇಲ್ಲಿ ತೋರಿಸ್ತಾರೆ ಈ ಚಿತ್ರದಲ್ಲಿ. ಸೊ ಇಲ್ಲಿ ಬೈಂಡೇಜ್ ಆಗುತ್ತೆ, ಕ್ರಾಸ್ ಬಿಟ್ ಫಾರ್ಮೇಷನ್ ಆಗುತ್ತೆ, ಮತ್ತು ಪುಲಿಂಗ್ ಆ್ಯಕ್ಷನ್ ಆಗುತ್ತೆ, ಮತ್ತು ರಿಲೀಸ್ ಆಗುತ್ತೆ ಅಟ್ ದಿ ಕನ್ಸಂಪ್ಷನ್ ಆಫ್ ATP ಮಾಲಿಕ್ಯೂಲ್. ಸೊ ಇಲ್ಲಾಗುತ್ತೆ ನೋಡಿ, ಇದು ಅದ್ರದ್ದು ಫೋಟೋಗ್ರಾಫ್, ರಿಯಲ್ ಫೋಟೋಗ್ರಾಫ್ ಅದು. ಇಲ್ಲಿ ಇದು ಒಂದು ಸಾರ್ಕೋಮಿಯರ್ ಇದೆ, ಇದು ಒಂದು ಯೂನಿಟ್ ಇದೆ. ಇದು ಆಕ್ಟಿನ್ ಮಯೋಸಿನ್ ಫಿಲಮೆಂಟ್ ಏನು ಆಕ್ಟಿವೇಟ್ ಆದ ಕೂಡಲೇ ಈ ಫಿಲಮೆಂಟ್ ಶಾರ್ಟನ್ ಆಗುತ್ತೆ. ಫಿಲಮೆಂಟ್ ಶಾರ್ಟನ್ ಆಗಲ್ಲ, ಫಿಲಮೆಂಟ್ ಸ್ಲೈಡ್ ಆಗುತ್ತೆ. ಶಾರ್ಟನ್ ಆಗೋದು ಹೆಚ್ ಝೋನ್ಸ್ ಶಾರ್ಟನ್ ಆಗುತ್ತೆ. ಸೊ ಇದು ಹಿಂಗೆ ಸ್ಲೈಡ್ ಆಗುತ್ತೆ, ಇದು ಒಳಗೆ ಬರುತ್ತೆ, ಇದು shrink ಆಗುತ್ತೆ, ಈ ಜಾಗ shrink ಆಗುತ್ತೆ. ದಟ್ ಇಸ್ ದ ಕಾಂಟ್ರಾಕ್ಷನ್ ರೈಟ್. ಬಿಯಾಂಡ್ ದಟ್ ಇಟ್ ವೋಂಟ್ ಕಾಂಟ್ರಾಕ್ಟ್. ಸೊ ನಾವು ಎಷ್ಟು ಗ್ರಿಪ್ ಹಿಡ್ಕೋಬೋದು ಅಷ್ಟು ಮಾತ್ರ ಗ್ರಿಪ್ ಹಿಡ್ಕೋಬೋದು. ಬಿಯಾಂಡ್ ದಟ್ ವಿ ಕೆನಾಟ್ ಹೋಲ್ಡ್. ಸೊ ದಟ್ಸ್ ದ ರೀಸನ್ ಹಿಯರ್. ಸೊ ದ ಬೆಸ್ಟ್ ಎಕ್ಸ್ಪ್ಲನೇಷನ್ ಈಸ್ ಹಿಯರ್ ಆಕ್ಟಿನ್ ಆ್ಯಂಡ್ ಮಯೋಸಿನ್ ಫಿಲಮೆಂಟ್ ಡು ನಾಟ್ ಶಾರ್ಟನ್ ಬಟ್ ರಾದರ್ ಸ್ಲೈಡ್ ಪಾಸ್ ಈಚ್ ಅದರ್. ಸೊ ಇದು ಪೇಜ್ ನಂಬರ್ 222 ನೋಡ್ಕೊಂಡ್ಬಿಟ್ರೆ ನಿಮ್ಗೆ ಅದೊಂದು ಸ್ವಲ್ಪ ಅರ್ಥ ಆಗುತ್ತೆ. ಸೊ ಅಲ್ಲಿಗೆ ಆನ್ಸರ್ ಇಸ್ ಸಿ. ನೆಕ್ಸ್ಟ್ 83ನೇದು, ಸೆಲೆಕ್ಟ್ ದ ಕರೆಕ್ಟ್ ಮ್ಯಾಚಿಂಗ್ ಟೈಪ್ ಆಫ್ ದ ಜಾಯಿಂಟ್ ವಿತ್ ದ ಎಕ್ಸಾಂಪಲ್ ಇನ್ ಹ್ಯೂಮನ್ ಸ್ಕೆಲಿಟಲ್ ಸಿಸ್ಟಮ್. ಸೊ ಇಲ್ಲಿ ಯಾವುದಿದೆ, ಪ್ರತಿಯೊಂದು ಜಾಯಿಂಟ್ಗಳು ನಮಗೆ ನೆನಪಿರಬೇಕು, ಅವಾಗ ನಮಗೆ ಗೊತ್ತಾಗತ್ತೆ. ಕಾರ್ಟಿಲೇಜಸ್ ಜಾಯಿಂಟ್ ಅಂದರೆ ಯಾವುದು, ಪಿವೋಟ್ ಜಾಯಿಂಟ್ ಅಂದರೆ ಯಾವುದು, ನಮ್ಮ ದೇಹದಲ್ಲಿ ಎಲ್ಲೆಲ್ಲಿ ಇರುತ್ತೆ ಜಾಯಿಂಟ್ಸ್ಗಳು, ಹಿಂಜ್ ಜಾಯಿಂಟ್ ಅಂದರೆ ಅದು, ಗ್ಲೇಡಿಂಗ್ ಜಾಯಿಂಟ್ ಅಂದರೆ. ಇಲ್ಲಿ ನಾವೇನು ಹುಡುಕ್ಬೇಕಾಗಿರೋದು ಕರೆಕ್ಟ್ ಮ್ಯಾಚಿಂಗ್ ಟೈಪ್. ಸೊ ಗ್ಲೇಡಿಂಗ್ ಜಾಯಿಂಟ್ ಬಿಟ್ವೀನ್ ಕಾರ್ಪೆಲ್ಸ್ ಇದು ಕರೆಕ್ಟ್. ಇಲ್ಲಿ ಮಣಿಕಟ್ಟು ಅಂತ ಹೇಳ್ತೀವಿ, ಅಲ್ಲಿ ಗ್ಲೇಡಿಂಗ್ ಜಾಯಿಂಟ್ ಇರುತ್ತೆ. ಈ ಕಾರ್ಟಿಲೇಜಸ್ ಜಾಯಿಂಟ್ ಎಲ್ಲಿರುತ್ತೆ, ವರ್ಟಿಬ್ರಲ್ ಕಾಲಮ್ನಲ್ಲಿರುತ್ತೆ. ಮತ್ತು ಸ್ಟರ್ನಮ್, ಇಲ್ಲಿ ರಿಬ್ ಕೇಜಲ್ಲಿ ಸ್ಟರ್ನಮ್ ಏನಿರುತ್ತೆ, ಆ ರಿಬ್ಸ್ಗಳು ಸ್ಟರ್ನಮ್ ಎಲ್ಲಿ ಕನೆಕ್ಟ್ ಆಗುತ್ತೆ ಅಲ್ಲಿ ಕಾರ್ಟಿಲೇಜಸ್ ಜಾಯಿಂಟ್ ಇರುತ್ತೆ. ಇದು ಸ್ಕೆಲಿಟಲ್, ಇಲ್ಲಿ ತಲೆಬುರುಡೆನಲ್ಲಿ ಏನಾಗುತ್ತೆ, ಇಲ್ಲಿ ಒಂದೊಂದು ಏನು ಪ್ಲೇಟ್ ಇರುತ್ತೆ, ಒಂದೊಂದು ಬೋನ್ ಇರುತ್ತೆ, ಇದು ನಾನ್ ಫ್ಲೆಕ್ಸಿಬಲ್. ಸೊ ಇಲ್ಲಿ ಇವು ಎರಡು ಬೋನ್ಗಳು ಜಾಯಿನ್ ಎಲ್ಲಾಗುತ್ತೆ, ಫೈಬ್ರಸ್ ಜಾಯಿಂಟ್ ಅಂತ ಹೇಳ್ತೀವಿ. ಸ್ಕಲ್ನಲ್ಲಿ ಇರುತ್ತೆ. ಇದು ಕಾರ್ಟಿಲೇಜಸ್ ಜಾಯಿಂಟ್. ಇಲ್ಲಿ ನೋಡಿ ವರ್ಟಿಬ್ರಲ್, ಒಂದೊಂದು ವರ್ಟಿಬ್ರೆಗೂ ಏನು ಜಾಯಿನ್ ಮಾಡ್ತಾವಲ್ಲ ಅದು ಕಾರ್ಟಿಲೇಜಸ್ ಜಾಯಿಂಟ್. ಇಲ್ಲಿ ಉಸಿರಾಟಕ್ಕೆ ರಿಬ್ ಕೇಜ್ ಸ್ಟರ್ನಮ್ ಜಾಯಿನ್ ಆಗಿ ಕಾರ್ಟಿಲೇಜಸ್ ಜಾಯಿಂಟ್. ಆಮೇಲೆ ಇಲ್ಲಿ ಇದು ಹಿಂಜ್ ಜಾಯಿಂಟ್, ಇದು ಹಿಂಜಸ್, ಡೋರ್ಗೆ ಇದಿರುತ್ತಲ್ಲ ಹಿಂಜಸ್, ಹಿಂಜ್ ಜಾಯಿಂಟ್. ಉಲ್ಟಾ ಬರಲ್ಲ, ಈ ಕಾಲು ಉಲ್ಟಾ ಮಡ್ಚಕ್ಕೆ ಬರಲ್ಲ, ಒಂದು ಸೈಡ್ ಮಾತ್ರ ಮಡ್ಚೋದು, ಇದು ಹಿಂಜ್ ಜಾಯಿಂಟ್. ಇದು ಮತ್ತು ಎಲ್ಬೋ, ಮಣಿಕಟ್ಟು, ಇದೆಲ್ಲ ಹಿಂಜ್ ಜಾಯಿಂಟ್.
ಬಾಲ್ ಆ್ಯಂಡ್ ಸಾಕೆಟ್, ಈ ಕೈ ಒಂದು ರೌಂಡ್ ತಿರುಗಿಸ್ಬೋದು ನೋಡಿ. ಬಾಲ್ ಆ್ಯಂಡ್ ಸಾಕೆಟ್, ಈ ವೆಹಿಕಲಲ್ಲಿ ಗಾಡಿನಲ್ಲಿ ಮಿರರ್ ಇರುತ್ತೆ ನೋಡಿ, ಅಲ್ಲಿ ಬಾಲ್ ಆ್ಯಂಡ್ ಸಾಕೆಟ್ ಜಾಯಿಂಟ್ ಮೆಕ್ಯಾನಿಸಮ್ ಇರುತ್ತೆ. ಹಾಗಾಗಿ ನಮಗೆ 360 ಡಿಗ್ರಿ ರೊಟೇಷನ್ ಸಿಗತ್ತೆ. ಇಲ್ಲೂ ಅಷ್ಟೇ, ಈ ಫೀಮರ್ ಬೋನ್ಗೂ ಇಲ್ಲಿ ಇದಿರುತ್ತೆ, ಬಾಲ್ ಆ್ಯಂಡ್ ಸಾಕೆಟ್ ಜಾಯಿಂಟ್ ಇರುತ್ತೆ. ಸೊ ಇಲ್ಲಿ ನಮಗೆ ಆಪ್ಷನ್ಸ್ಗಳನ್ನ ನಾವು ನೋಡಬೇಕು. ಎಷ್ಟು ಕತ್ತಲ್ಲಿ ಏನು ವರ್ಟಿಬ್ರಲ್ ಏನು ಲಾಸ್ಟ್ ಏನಿರುತ್ತೆ ಆಕ್ಸಿಸ್ಸು, ಅಟ್ಲಾಸ್ ಅಂತ ಹೇಳಿ, ಫಸ್ಟ್ ವರ್ಟಿಬ್ರೆಗೆ ನಾವು ಅಟ್ಲಾಸ್ ಅಂತ ಹೇಳ್ತೀವಿ. ಅಟ್ಲಾಸ್ ಎಲ್ಲಿ ಕೂತ್ಕೊಳ್ಳುತ್ತೆ? ಸೊ ಅದು ನಮಗೆ ಪಿವೋಟ್ ಜಾಯಿಂಟ್ ಅಂತ ಹೇಳ್ತೀವಿ. ಅಟ್ಲಾಸ್ ಮತ್ತು ಆಕ್ಸಿಸ್, ಆ ಬೋನಿಗೆ ನಾವು ಇಲ್ಲಿ ತಲೆ ಕೂತ್ಕೊಳ್ಳುತ್ತಲ್ಲ ಅಲ್ಲಿ, ಅದು ನಮಗೆ 180 ಡಿಗ್ರಿ ರೊಟೇಷನ್ ಸಿಗುತ್ತೆ. ಅದಕ್ಕೆ ಪಿವೋಟ್ ಜಾಯಿಂಟ್ ಅಂತ ಇದೆ, ಈ ಥರ ಪಿವೋಟ್ ಜಾಯಿಂಟ್. ಸೊ ಇಲ್ಲಿ ನಮಗೆ ಕರೆಕ್ಟಾಗಿ ಮ್ಯಾಚ್ ಆಗ್ತಾ ಇರೋದು ಗ್ಲೈಡಿಂಗ್ ಜಾಯಿಂಟ್ ಬಿಟ್ವೀನ್ ಕಾರ್ಪೆಲ್ಸ್. ಇದೆಯಲ್ಲ ಗ್ಲೈಡಿಂಗ್ ಜಾಯಿಂಟ್ ಇರುತ್ತೆ ಇಲ್ಲಿ, ಈ ಗ್ಲೈಡಿಂಗ್ ಜಾಯಿಂಟ್ ಇದೆ ಕಾರ್ಪೆಲ್ಸ್, ಇದಕ್ಕೆ ಮಣಿಕಟ್ ಅಂತ ಹೇಳ್ತೀವಿ. ಸೊ ದಟ್ ಈಸ್ ದ ರೈಟ್ ಆನ್ಸರ್. ಸೊ ಆನ್ಸರ್ ಈಸ್ ಡಿ. ನೆಕ್ಸ್ಟು ಡೈರೆಕ್ಟ್ ಕ್ವಶನ್. ಇದು ಜಿಯಾಟಿನ್ ಫ್ರಮ್ ದಿ ಕೋಕೋನಟ್ ಮಿಲ್ಕ್ ಈಸ್, ಜಿಯಾಟಿನ್ ಅನ್ನೋದು ಯಾವುದು, ಅದರಲ್ಲಿ ಯಾವುದು ಹಾರ್ಮೋನು? ಅದು ಸೈಟೋಕೈನಿನು. ಸೈಟೋಕೈನಿನ್ ಹೆಲ್ಪ್ಸ್ ಇನ್ ಸೆಲ್ ಡಿವಿಷನ್ ಇನ್ ಪ್ಲಾಂಟ್ಸ್, ದೇ ಆಕ್ಟ್ಸ್ ಆಸ್ ಹಾರ್ಮೋನ್ಸ್. ಸೊ ಇದು ಪೇಜ್ ನಂಬರ್ 176 ಸೊ ಕೋಕೋನಟ್ ಮಿಲ್ಕ್ ಈಸ್ ಅನ್ ವೆರಿ ಇಂಪಾರ್ಟೆಂಟ್ ನ್ಯೂಟ್ರಿಯೆಂಟು. ಎಲೆಕ್ಟ್ರೋಲೈಟ್ ಲಾಸ್ ಆದರೆ ನಮಗೆಲ್ಲ ಅನುಕೂಲ ಆಗುತ್ತೆ. 89ನೇ ಪ್ರಶ್ನೆ. ಮಾಲ್ಫಿಜಿಯನ್ ಬಾಡಿ ಈಸ್ ಕಾನ್ಸ್ಟಿಟ್ಯೂಟೆಡ್ ಬೈ ಯಾವ್ದು? ಗ್ಲಾಮಿರುಲಸ್ ಓನ್ಲಿ, ಗ್ಲಾಮಿರುಲಸ್ ಅಂಡ್ ಬೋಮೆನ್ಸ್ ಕ್ಯಾಪ್ಸುಲ್, ಗ್ಲಾಮಿರುಲಸ್ ಅಂಡ್ ಎಫರೆಂಟ್ ವೆಸಲ್, ಗ್ಲಾಮಿರುಲಸ್ ಬೋಮೆನ್ಸ್ ಕ್ಯಾಪ್ಸುಲ್ ಅಂಡ್ ಎಫರೆಂಟ್ ವೆಸಲ್. ಸೊ ಇಲ್ಲಿ ಆನ್ಸರು ಬಿ, ಗ್ಲಾಮಿರುಲಸ್ ಅಂಡ್ ಬೋಮೆನ್ಸ್ ಕ್ಯಾಪ್ಸುಲ್. ಇದ್ರ ಬಗ್ಗೆ ಮಾಹಿತಿ ಪೇಜ್ ನಂಬರ್ 208ರಲ್ಲಿದೆ. ಸೊ ಇಲ್ಲಿ ಇದು ಗ್ಲಾಮಿರುಲಸ್ಸು, ಇದು ಬೋಮೆನ್ಸ್ ಕ್ಯಾಪ್ಸುಲ್. ಸೊ ಇದು ಇಷ್ಟಕ್ಕೆ ಮಾತ್ರ ನಾವು ಮಾಲ್ಫಿಜಿಯನ್ ಬಾಡಿ ಅಥವಾ ರೀನಲ್ ಕಾರ್ಪಸ್ಕಲ್ ಅಂತ ಹೇಳ್ತೀವಿ. ನೆಕ್ಸ್ಟು 90ನೇ ಪ್ರಶ್ನೆ, ಕೊನೆಯದು. ಸೊ ಇಲ್ಲಿ ಫೈಂಡ್ ದ ರೈಟ್ ಆಪ್ಷನ್, ನೋಟಿಫೈ ದ ಕರೆಕ್ಟ್ ನೇಮ್ಸ್ ಆಫ್ ಬೋನ್ಸ್ ಪ್ರೆಸೆಂಟ್ ಇನ್ ಹ್ಯೂಮನ್ ಆರ್ಮ್. ಸೊ ಮನುಷ್ಯನ ಕೈನಲ್ಲಿ ಯಾವ ಬೋನ್ಸ್ ಇದೆ? ಜೆ ಅಂದರೆ ಅದು KLM. ಸೊ ಜೆ ಅಂದರೆ ಸೊ ಮೊಣಕೈಯಿಂದ ಮೇಲೆ, ಭುಜದಿಂದ ಕೆಳಗೆ ಮೊಣಕೈಯಿಂದ ಮೇಲೆ, ಅದಕ್ಕೆ ಹ್ಯೂಮರಸ್ ಅಂತ ಹೇಳ್ತೀವಿ. ಆಮೇಲೆ ರೇಡಿಯಸ್ ಮತ್ತು ಅಲ್ನ. ರೇಡಿಯಸ್ಸು ಯಾವುದಂತಂತಂದರೆ ದಿಸ್ ಇಸ್ ದ ರೇಡಿಯಸ್, ದಿಸ್ ಇಸ್ ದ ರೇಡಿಯಸ್. ಈ ಹೆಬ್ಬೆಟ್ ಇದೆಯಲ್ಲ, ಹೆಬ್ಬೆಟ್ ಹತ್ರ ಮೂಳೆ ಇರೋದಕ್ಕೆ ನಾವು ರೇಡಿಯಸ್ ಅಂತ ಹೇಳ್ತೀವಿ. ಕಿರ್ಬೇಳ್ ಹತ್ರ ಮೂಳೆ ಇರೋದಕ್ಕೆ ನಾವು ಅಲ್ನ ಅಂತ ಹೇಳ್ತೀವಿ, ಎಲ್. ಎ ಇಸ್ ದ ರೇಡಿಯಸ್, ಎಲ್ ಇಸ್ ಅಲ್. ಎಂ ಅಂದರೆ ಕಾರ್ಪೆಲ್ಸ್, ಮಣಿಕಟ್ಟು ಕಾರ್ಪೆಲ್ಸ್. ಸೊ ಇದು ಮ್ಯಾಚ್ ಆಗೋದು ಯಾವುದಿಲ್ಲಿ? ಸಿ, ಹ್ಯೂಮರಸ್ಸು, ಕೆ ಅಂದರೆ ರೇಡಿಯಸ್ಸು ಹೆಬ್ಬೆಟ್ ಹತ್ರ ಇದೆ, ಎಲ್ ಅಲ್ನ ಕಿರ್ಬೇಳ್ ಹತ್ರ ಇದೆ, ಮತ್ತು ಕಾರ್ಪೆಲ್ಸ್ ಮಣಿಕಟ್ಟು ಕಾರ್ಪೆಲ್ಸ್. ಸೊ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಎಲ್ಲ ಟೆಕ್ಸ್ಟ್ ಬುಕ್ ಇಟ್ಕೊಂಡು ಈ ಏನು ಪ್ರಶ್ನೆ ಪತ್ರಿಕೆಗಳನ್ನೆಲ್ಲ ಕಳಿಬೇಡಿ, ಇಟ್ಕೊಳ್ಳಿ. ಟೆಕ್ಸ್ಟ್ ಬುಕ್ ಇಟ್ಕೊಂಡು ಅದನ್ನ ಕಂಪ್ಯಾರಿಸನ್ ಮಾಡ್ಕೊಳ್ಳಿ, ಪ್ರಶ್ನೆಗಳಿಗೆ ಯಾವ ಭಾಗದಿಂದ ಬಂದಿದೆ ಅಂತ ನೋಡ್ಕೊಳ್ಳಿ. ಒಳ್ಳೆಯದಾಗಲಿ, ಗುಡ್ ಲಕ್. 2025 ನಿಮಗೆ ತುಂಬ ಒಳ್ಳೆಯ ವಿಚಾರಗಳು, ಒಳ್ಳೆಯದಾಗಲಿ. ವಿಶ್ ಯು ಗುಡ್ ಲಕ್. ಥ್ಯಾಂಕ್ ಯು. ಫೋಟೋಸಿಂಥಸಿಸ್ ಮತ್ತೆ ರೆಸ್ಪಿರೇಷನ್ ಸಂಬಂಧಪಟ್ಟ ಕೆಲವು ಪ್ರಶ್ನೆಗಳನ್ನು ನೋಡೋಣ. ಮೊದಲನೇ, if a chemical process is affected by more than one factor, then its rate will be determined by the factor which is nearest to its minimal value. This law was proposed by, ಈ ಲಾಗೆ ಲಾ ಆಫ್ ಲಿಮಿಟಿಂಗ್ ಫ್ಯಾಕ್ಟರ್ ಅಂತ ಕರೀತಾರೆ. ದಿಸ್ ಲಾ ವಾಸ್ ಪ್ರಪೋಸ್ಡ್ ಬೈ ಫ್ರೆಡ್ರಿಕ್ ಪಾಸ್ಟ್ ಬ್ಲಾಕ್ಮನ್. ಯಾವುದೇ ಒಂದು ಕೆಮಿಕಲ್ ರಿಯಾಕ್ಷನ್ ಮಲ್ಟಿಪಲ್ ಫ್ಯಾಕ್ಟರ್ಗಳು, 3 ಅಥವಾ 4 ಫ್ಯಾಕ್ಟರ್ಗಳಿಂದ ಎಫೆಕ್ಟ್ ಆಗ್ತಾ ಇದ್ರೆ ಆ ಕೆಮಿಕಲ್ ರಿಯಾಕ್ಷನ್ ಫೇಸ್ ಅಥವಾ ಸ್ಪೀಡ್
is determined by the slowest moving ಅಥವಾ ಯಾವ ಫ್ಯಾಕ್ಟರ್ ತುಂಬಾ ಕಡಿಮೆ ಇದೆ ಅದ್ರ ಮೇಲೆ ಆಗಿರುತ್ತೆ. These are the other scientists. Robert Emerson, who invented photosynthetic reaction, Van Nelly, who invented light-dependent redox reaction, Melvin Kelvin, who invented the Kelvin reaction. Next is the Frederick Frost Blackburn, who invented law of limiting factor. Next, in the following diagrammatic representation of cyclic photophosphorylation, A, B, and C represent. ಈ ರಿಯಾಕ್ಷನ್ ಈ ಡಯಾಗ್ರಾಮ್ ಅಲ್ಲಿ ಎ ರೆಪ್ರೆಸೆಂಟ್ ಮಾಡಿರೋದು ಎಲೆಕ್ಟ್ರಾನ್ ಅಕ್ಸೆಪ್ಟರ್, ಬಿ ರೆಪ್ರೆಸೆಂಟ್ electron transport chain system where the electron emitted from the electron acceptor are passed through series of electron carrier molecule. And C is photosystem first, which is having the reaction center at 700 nanometer. The option is A. Next question. Following table that summarize the difference between light reaction and dark reaction. ಮೊದಲು ಡಿಫರೆನ್ಸಸ್ ನೋಡೋಣ. ಸೆಕೆಂಡ್, ಲೈಟ್ ರಿಯಾಕ್ಷನ್ ಅಕ್ಕರ್ ಓವರ್ ದಿ thylakoids. Yes, right. Dark reaction occur in the stroma region of chloroplast. Correct. Third, light reaction produce assimilatory power, that is NADPH2 and ATP. Right. Dark reaction consume NADPH2 and ATP. Right. The NADH2 and ATP, these are the energy-rich molecules are produced during light reaction. These energy-rich molecules are consumed during dark reactions. Light reactions are directly depend on the light. Yes, light reaction is also called as light-dependent reaction because without light, this reaction does not take place. Dark reaction depend upon the products synthesized during light reaction. Yes, this is also correct because dark reaction utilize the energy-rich molecule which is produced during the light reactions. So the second, third, and fourth differences are correct. Let's look into the first. Light reaction are also called as biosynthetic reaction, and dark reaction are also called as photochemical reaction. This difference is wrong because photochemical reaction ಅಂತ ಕರೆಯೋದು ಲೈಟ್ ರಿಯಾಕ್ಷನ್ಗೆ, ಬಯೋಸಿಂಥೆಟಿಕ್ ರಿಯಾಕ್ಷನ್ ಅಂತ ಕರೆಯೋದು ಸಾಮಾನ್ಯ ಡಾರ್ಕ್ ರಿಯಾಕ್ಷನ್ಗೆ. ಆದ್ರಿಂದ ದಿಸ್ ಈಸ್ ರಾಂಗ್. ದ ಕರೆಕ್ಟ್ ಆಪ್ಷನ್ ವಿಲ್ ಬಿ ಆಪ್ಷನ್ ಡಿ. ನೆಕ್ಸ್ಟ್ ಕ್ವೆಶ್ಚನ್. Match the following with correct combination. In the column 1, they have given different chemical reactions. In the column 2, they have given the different pathways. We will go one by one. Decarboxylation. This is taking place during Krebs cycle. Next, oxidative phosphorylation. This is takes place during electron transport system, where NADH2 and FADH2 undergo oxidation, where ATP is synthesized. Next, substrate level phosphorylation. This is takes place during glycolysis. During glycolysis, the conversion of glucose to glucose 6-phosphate or glucose 6-phosphate to fructose 6-phosphate in or any other glycolysis reaction where the ATP synthesis takes place in the substrate. That's why it is called as substrate level phosphorylation. Next, photophosphorylation. This is takes place in the photosynthesis, that is during Kelvin cycle. The correct answer will be T. Next, identify the compound of Krebs cycle represent as alphabets and choose the correct answer. In the Kelvin cycle, oxaloacetic acid and acetyl CoA combine to form citric acid, that is A,
The citric acid use one molecule of carbon dioxide and next converted into alpha ketoglutaric acid. This is second, that is molecule B. Alpha ketoglutaric acid is converted into succinic acid through series of chemical reactions. During this conversion, another last molecule of carbon dioxide is eliminated. This is C, and succinic acid is converted into malic acid. This is D, and malic acid is again converted into oxaloacetic acid. That is E. A is citric acid, B is alpha ketoglutaric acid, C carbon dioxide, D malic acid, and E alpha ketoglutaric acid. The correct answer will be B. Next, complete the following biochemical reaction equation of respiration with and select the correct answer. See, the balanced chemical equation for cellular respiration is C6H12O6 plus 6CO2, which give rise to 6CO2 plus 6H2O plus ATP. The correct option will be